ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 779 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 18 ಮತ್ತು 19 ನವೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತ ದೇಶದ ಮೊದಲ K-12 ಸ್ಕೂಲ್ ಆಫ್ ಇನೋವೇಷನ್, ಕ್ರಿಯೇಟಿವಿಟಿ ಮತ್ತು ಡಿಸೈನ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು? ವೇರ್ ವಾಸ್ ಈಕ್ಯಾ ನಾವಾ? ಸೊ ಇದು ಶಾಲೆಯ ಹೆಸರಾಗಿರುತ್ತೆ. ಈಕ್ಯಾ ನಾವಾ ಅಂತ ಈ ಶಾಲೆಗೆ ಕರಿತೇವೆ. ಸೊ ಇದು ಇಂಡಿಯಾಸ್ ಫಸ್ಟ್ K-12 ಸ್ಕೂಲ್ ಆಫ್ ಇನೋವೇಷನ್, ಕ್ರಿಯೇಟಿವಿಟಿ ಮತ್ತು ಡಿಸೈನ್ ಆಗಿರುತ್ತೆ. ಸೊ ಇದನ್ನ ಎಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಏನಿದು K-12 ಸ್ಕೂಲ್? ಇದರ ಕಾನ್ಸೆಪ್ಟ್ ಏನು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ನಮ್ಮ ಕನ್ವೆನ್ಷನಲ್ ಅಥವಾ ಸಾಂಪ್ರದಾಯಿಕ ಶಾಲೆಗಳೇನಿರ್ತವೆ, ಸೊ ಅದರಲ್ಲಿ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಒಂದು ಪಠ್ಯ ಇರುತ್ತೆ. ಆ ಪಠ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳನ್ನು ನಾವು ಅಧ್ಯಯನ ಮಾಡಿ ಪರೀಕ್ಷೆ ಬರೆದು ಪಾಸ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು K-12 ಸಿಸ್ಟಮ್ ಅಲ್ಲಿ ಪ್ರಾಯೋಗಿಕ ಕಲಿಕೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ. ಸೊ ಕಮ್ಯುನಿಟಿ ಜೊತೆಗೆ ಕನೆಕ್ಟ್ ಮಾಡುವುದರೊಂದಿಗೆ, ಅಂದರೆ ಸಮಾಜದಲ್ಲಿರ್ತಕ್ಕಂಥ ಸವಾಲುಗಳೇನಿರ್ತವೆ, ಸೊ ಅದಕ್ಕೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನು ಮಾಡುವ ಮುಖಾಂತರ ಪ್ರಾಬ್ಲಮ್ ಸಾಲ್ವಿಂಗ್ ಕೌಶಲ್ಯಗಳನ್ನು ಬೆಳೆಸ್ತಕ್ಕಂಥ ಒಂದು ಶಾಲಾ ಪದ್ಧತಿಗೆ ನಾವೇನಂತ ಕರಿತೀವಿ ಅಂದರೆ K-12 ಸಿಸ್ಟಮ್ ಆಫ್ ಲರ್ನಿಂಗ್ ಅಂತ ಕರಿತೇವೆ. ಸೊ ಈ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ K-12 ಶಾಲೆಯನ್ನ ಎಲ್ಲಿ ಪ್ರಾರಂಭ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಬೆಂಗಳೂರಿನಲ್ಲಿ ಈ ರೀತಿಯ ಶಾಲೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಶಾಲೆಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ಈಕ್ಯಾ ನಾವಾ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಶಾಲೆಯನ್ನ ನಾವು ಸಂಪೂರ್ಣವಾಗಿ ಏನಂತ ಹೇಳ್ತೀವಿ ಅಂದ್ರೆ K-12 ಸ್ಕೂಲ್ ಆಫ್ ಇನೋವೇಷನ್, ಕ್ರಿಯೇಟಿವಿಟಿ ಅಂಡ್ ಡಿಸೈನ್ ಅಂತ ಹೇಳ್ತೇವೆ. ಇನೋವೇಷನ್ ಅಂದ್ರೆ ನಾವೀನ್ಯತೆ, ಕ್ರಿಯೇಟಿವಿಟಿ ಅಂದ್ರೆ ಸೃಜನಶೀಲತೆ, ಡಿಸೈನ್ ಅಂದ್ರೆ ವಿನ್ಯಾಸ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಶಾಲೆಯನ್ನ ನಮ್ಮ ಭಾರತ ದೇಶದ ಕರ್ನಾಟಕದ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬೆಂಗಳೂರಿನಲ್ಲಿ ಯಾವ ಭಾಗದಲ್ಲಿ ಇದನ್ನ ಉದ್ಘಾಟನೆ ಮಾಡಿರ್ತಾರೆ ಅಂದ್ರೆ ಪಣತ್ತೂರಿನಲ್ಲಿ ಇದನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಈ ರೀತಿಯ ಶಾಲೆಗಳನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ನಮ್ಮ ಮಕ್ಕಳಲ್ಲಿ ಈ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಗಳನ್ನ ನಾವು ನೀಡಬೇಕಾಗಿರುತ್ತೆ. ಅಂದ್ರೆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೌಶಲ್ಯಗಳನ್ನ ನೀಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಎಕ್ಸ್ಪೆರಿಮೆಂಟಲ್ ಮೆಥಡ್ ಆಫ್ ಲರ್ನಿಂಗ್ ಮತ್ತೆ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ. ಅಂದ್ರೆ ಪ್ರಾಯೋಗಿಕವಾಗಿ ಅವರು ಕಲಿಬೇಕಾಗಿರುತ್ತೆ. ಸೊ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಅವರು ತಿಳ್ಕೊಳ್ಬೇಕಾಗಿದ್ರೆ ಕಮ್ಯುನಿಟಿ ಅಥವಾ ಸಮುದಾಯದೊಂದಿಗೆ ಅವರು ಒಡನಾಟವನ್ನ ಮಾಡಬೇಕಾಗಿರುತ್ತೆ. ಸೊ ಈ ರೀತಿಯ ಒಂದು ಕಾನ್ಸೆಪ್ಚುಯಲ್ ಬೇಸ್ಡ್ ಸ್ಕೂಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ K-12 ಸ್ಕೂಲ್ ಅಂತ ಕರಿತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಶಾಲೆಗಳಲ್ಲಿ ಇರ್ತಕ್ಕಂಥ ಫೀಚರ್ಸ್ ಅಥವಾ ವೈಶಿಷ್ಟ್ಯಗಳೇನು ಅಂತ ನಾವು ನೋಡೋದಾದ್ರೆ, ಇದನ್ನ ನಾವು ಪರ್ಪಸ್ ಬೇಸ್ಡ್ ಎಜುಕೇಶನ್ ಅಂತ ಕರಿತೇವೆ. ಅಂದ್ರೆ ಒಂದು ಉದ್ದೇಶವಾಗಿರ್ತಕ್ಕಂಥ ಅಥವಾ ಉದ್ದೇಶ ಆಧಾರಿತ ಶಿಕ್ಷಣವನ್ನ ಕೊಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವು K-12 ಸ್ಕೂಲ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಫ್ಯೂಚರ್ ಜನರೇಷನ್ ಆಫ್ ಥಿಂಕರ್ಸ್ ಅನ್ನ ಡೆವಲಪ್ ಮಾಡ್ತಾರೆ. ಅಂದ್ರೆ ಚಿಂತಕರನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಶಾಲೆ ಆಗಿರುತ್ತೆ. ಸೊ ಅದಾದ್ಮೇಲೆ ಇನೋವೇಟರ್ಸ್ ಅಂದ್ರೆ ನಾವಿನ್ಯಕಾರರನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಟೆಕ್ನಾಲಜಿ ಫಾರ್ವರ್ಡ್ ಆಂಟ್ರಪ್ರಿನಿಯರ್ಸ್ ಅಂದ್ರೆ ಈ ಉದ್ಯಮಗಳನ್ನ ಸ್ಥಾಪನೆ ಮಾಡ್ತಕ್ಕಂಥವ್ರು, ತಾಂತ್ರಿಕವಾಗಿ ತುಂಬಾ ಮುಂದುವರೆದಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಉದ್ಯಮಿಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಸಿಸ್ಟಮ್ನ ಆಧಾರದ ಮೇಲೆ ಈ ಶಾಲೆಗಳನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಶಾಲೆಗಳಲ್ಲಿ ನಾನು ಮುಂಚೆನೆ ಹೇಳ್ದಾಗೆ ನಾವು ಸಾಕಷ್ಟು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಅನುಭವದ ಕಲಿಕೆಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತಾರೆ. ಕೇವಲ ಪಠ್ಯದಲ್ಲಿರ್ತಕ್ಕಂಥದ್ದನ್ನ ಓದೋದು ಮಾತ್ರವಲ್ಲ, ಪ್ರಾಯೋಗಿಕವಾಗಿ ಕಲಿತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಜೊತೆಗೆ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ಗೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ಸೊ ಸಮಾಜದಲ್ಲಿರ್ತಕ್ಕಂಥ ಚಾಲೆಂಜಸ್ ಅಂದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ ಒಂದು ಸವಾಲುಗಳೇನಿರ್ತವೆ, ಸೊ ಅದನ್ನ ಬಗೆಹರಿಸುವುದರ ಬಗ್ಗೆ ಕೂಡ ಇಲ್ಲಿ ಹೆಚ್ಚಿನ ಒತ್ತನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥದ್ದು ಸೊ ಈ ಒಂದು ಕಾನ್ಸೆಪ್ಚುಯಲ್ ಸ್ಕೂಲ್ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಯಾವ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಸೊ ಅಂಡರ್ ವಿಚ್ ಆಕ್ಟ್ ವಾಸ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಸ್ಟಾಬ್ಲಿಷ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀರು ಕಾಯ್ದೆ 1974, ವಾಯು ಕಾಯ್ದೆ 1981. ಅಂದ್ರೆ ದ ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1974, ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ 1981. ಸೊ ಇವೆರಡರ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ
ಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಮಂಡಳಿ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು? ಸೊ ಈ ಮಂಡಳಿಗೆ ಸಂಬಂಧಪಟ್ಟಂತೆ ಒಂದು ಕಾನೂನು ಏನಿದೆ, ಅದರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನ ಮಾಡ್ಕೊಂಡಿರ್ತಾರೆ. ಆ ತಿದ್ದುಪಡಿಯನ್ನ ಏನಕ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ, ಸೊ ಈ ಒಂದು KSPCB ಅಂದ್ರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಅಥವಾ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡ್ತಕ್ಕಂಥ ಒಂದು ಅರ್ಹತೆ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯನ್ ಏನಿರುತ್ತೆ, ಸೊ ಅದರಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಈ ಒಂದು ಹುದ್ದೆಗೆ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿಗೆ ಯಾವ ವಿದ್ಯಾರ್ಹತೆ ಮುಂಚೆ ಇದ್ದಿತ್ತು, ಈಗ ಏನಾಗಿ ಇದನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈಗ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿಯ ಪ್ರಕಾರ ಈ ಒಂದು ಮಂಡಳಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕಾಗಿದ್ದರೆ ಸೊ ಎನಿ ಇಂಜಿನಿಯರಿಂಗ್ ಡಿಗ್ರಿಯನ್ನ ಅವರು ಮಾಡಬಹುದಾಗಿರುತ್ತೆ. ಅಂದ್ರೆ ಯಾವುದಾದ್ರೂ ಒಂದು ಅಫಿಲಿಯೇಟೆಡ್ ಯೂನಿವರ್ಸಿಟಿ ಅಥವಾ ವಿಶ್ವವಿದ್ಯಾನಿಲಯದ ಮುಖಾಂತರ ಯಾವುದಾದರೂ ಇಂಜಿನಿಯರಿಂಗ್ ಡಿಗ್ರಿಯನ್ನ ಮಾಡಿದ್ರು ಕೂಡ ಸೊ ಈ ಒಂದು ಹುದ್ದೆಗೆ ಆಯ್ಕೆ ಆಗಲಿಕ್ಕೆ ಅವರು ಅರ್ಹರಾಗಿರ್ತಾರೆ. ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಇನ್ ಸೈನ್ಸ್ ಸ್ಟ್ರೀಮ್ ಅಂದ್ರೆ ವಿಜ್ಞಾನದ ಒಂದು ಕ್ಷೇತ್ರದಲ್ಲಿ ಈ ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಸೊ ಈಗ ಈ ಒಂದು ಹುದ್ದೆಗೆ ಆಯ್ಕೆ ಆಗಿರ್ಲಿಕ್ಕೆ ಎಲಿಜಿಬಿಲಿಟಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಬದಲಾವಣೆಗಿಂತ ಮುಂಚೆ ಯಾವ ಒಂದು ಎಲಿಜಿಬಿಲಿಟಿ ಇತ್ತು ಅಂತ ನಾವು ನೋಡೋಣ. ಸೊ ಇದಕ್ಕಿಂತ ಮುಂಚೆ ಕಂಪಲ್ಸರಿ ಅವರು ಮಾಸ್ಟರ್ಸ್ ಡಿಗ್ರಿ ಇನ್ ಎನ್ವೈರನ್ಮೆಂಟಲ್ ಸೈನ್ಸಸ್ ಅಂದ್ರೆ ಈ ಒಂದು ಪರಿಸರ ವಿಜ್ಞಾನದಲ್ಲಿ ಅವರು ಮಾಸ್ಟರ್ ಡಿಗ್ರಿಯನ್ನ ಮಾಡಬೇಕಾಗಿತ್ತು. ಸೊ ಇದು ತುಂಬಾ ಸೂಕ್ತವಾಗಿತ್ತು. ಬಿಕಾಸ್ ಪೊಲ್ಯೂಷನ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಅವರಿಗೆ ಸಾಕಷ್ಟು ನಾಲೆಜ್ ಇದ್ರೆ ಮಾತ್ರ ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಸಾಕಾರಗೊಳ್ಳುತ್ತೆ. ಸೊ ಅದರಿಂದ ದಿಸ್ ವಾಸ್ ದಿ ಕರೆಕ್ಟ್ ಎಲಿಜಿಬಿಲಿಟಿ ಆಗಿರುತ್ತೆ. ಬಟ್ ಈಗ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ, ಸೊ ಅದು ಆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯನ್ ಅನ್ನ ಡೈಲ್ಯೂಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅನ್ನ ಮಾಡಬಹುದಾಗಿರುತ್ತೆ. ಇವಾಗ ಎನಿ ಇಂಜಿನಿಯರಿಂಗ್ ಆಗಿದ್ರು ಪರವಾಗಿಲ್ಲ, ಮುಂಚೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಮಾತ್ರ ಅಥವಾ ಆ ಒಂದು ಫೀಲ್ಡ್ ಅಲ್ಲಿ ಮಾತ್ರ ಇಂಜಿನಿಯರಿಂಗ್ ಮಾಡಿದ್ರೆ ಮಾತ್ರ ಅವರು ಎಲಿಜಿಬಲ್ ಇದ್ರು. ಅಥವಾ ಅನ್ ಈಕ್ವಲೆಂಟ್ ಡಿಗ್ರಿ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಲಾಂಗ್ ವಿತ್ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್ ಇನ್ ದಿ ಏರಿಯಾ ರಿಲೇಟೆಡ್ ಟು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಂದ್ರೆ ಈ ಒಂದು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಅನುಭವವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಮಾತ್ರ ಈ ಹುದ್ದೆಗೆ ಆಯ್ಕೆ ಆಗಲಿಕ್ಕೆ ಅವರಿಗೆ ಎಲಿಜಿಬಿಲಿಟಿ ಇತ್ತು. ಬಟ್ ಈಗ ಅದನ್ನೆಲ್ಲ ರಿಮೂವ್ ಮಾಡಿ ಎನಿ ಇಂಜಿನಿಯರಿಂಗ್ ಡಿಗ್ರಿ ಅಂತ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ಈ ಆಯ್ಕೆ ಪ್ರಕ್ರಿಯೆಯನ್ನ ಡೈಲ್ಯೂಟ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಬೋರ್ಡ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಹೆಸರಲ್ಲೇ ತಿಳಿದಿರೋ ಹಾಗೆ ಇದು ನಮ್ಮ ಕರ್ನಾಟಕದಲ್ಲಿ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ನಿಯಂತ್ರಣ ಮಾಡಲಿಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಮಂಡಳಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದನ್ನ ಯಾವ ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ ಅಂದ್ರೆ ಇದನ್ನ ನಾವು ಪ್ರಶ್ನೆಯಲ್ಲೇ ಓದಿದ್ದೇವೆ. ಸೊ ವಾಟರ್ ಆಕ್ಟ್ 1974 ಅಂದ್ರೆ ನೀರಿನ ಮಾಲಿನ್ಯ ತಡೆಗಟ್ಟುವಿಕೆ ಕಾಯ್ದೆ 1974 ಮತ್ತೆ ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ತಡೆಗಟ್ಟುವ ಕಾಯ್ದೆ 1981 ಏನಿದೆ. ಸೊ ಇವೆರಡರ ಅಡಿಯಲ್ಲಿ ಈ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೆಲಸ ಏನಿದರ ಫಂಕ್ಷನ್ಸ್ ಅಥವಾ ಕಾರ್ಯಗಳೇನು ಅಂತ ನಾವು ನೋಡೋದಾದ್ರೆ, ದೇ ರೆಗ್ಯುಲೇಟ್ ಏರ್ ವಾಟರ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂದ್ರೆ ವಾಯು ಮಾಲಿನ್ಯ ಆಗಿರ್ಬೋದು, ನೀರಿನ ಮಾಲಿನ್ಯ ಆಗಿರ್ಬೋದು ಅಥವಾ ಪರಿಸರ ಮಾಲಿನ್ಯವನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ಮಂಡಳಿಗೆ ಕೊಟ್ಟಿರ್ತಕ್ಕಂಥ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದ್ರ ಜೊತೆಗೆ ಈ ಇಂಡಸ್ಟ್ರಿಗಳನ್ನ ಏನ್ ಸ್ಥಾಪನೆ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾಗಿದ್ರೆ ಅವರಿಗೆ ಕೆಲವೊಂದು ಕಂಪ್ಲಯನ್ಸಸ್ ಇರ್ತವೆ. ಅಂದ್ರೆ ಕೆಲವೊಂದು ಮಾನದಂಡಗಳ ಆಧಾರದ ಮೇಲೆ ಆ ಒಂದು ಇಂಡಸ್ಟ್ರಿಗಳನ್ನ ಅಥವಾ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕಾಗಿರುತ್ತೆ. ಆ ಒಂದು ಮಾನದಂಡಗಳನ್ನ ಡಿಸೈನ್ ಮಾಡ್ತಕ್ಕಂಥದ್ದು ಈ ಒಂದು ಮಂಡಳಿಯ ಒಂದು ಪ್ರಮುಖ ಜವಾಬ್ದಾರಿಯಾಗಿ ನಾವು ನೋಡಬಹುದಾಗಿರುತ್ತೆ. ಏನಿದು ಮಾನದಂಡಗಳು ಅಂದ್ರೆ, ಫಾರ್ ಎಕ್ಸಾಂಪಲ್ ಆ ಒಂದು ಕೈಗಾರಿಕೆಯಿಂದ ಎಫ್ಲುಯೆಂಟ್ ಅಂದ್ರೆ ಆ ಒಂದು ಪೊಲ್ಯೂಟೆಡ್ ವಾಟರ್ ಅನ್ನ ಅವರು ಹೊರಗಡೆ ಬಿಡಬೇಕಾಗಿದ್ರೆ ಅದನ್ನ ಪ್ರೋಸೆಸ್ ಮಾಡಬೇಕಾಗಿರುತ್ತೆ. ಯಾವ ರೀತಿ ಪ್ರೋಸೆಸ್ ಮಾಡಬೇಕು, ಅದರಲ್ಲಿ ಯಾವ ಪೊಲ್ಯೂಟೆಂಟ್ಸ್ ಎಷ್ಟರ ಮಟ್ಟಿಗೆ ಅವರು ರಿಮೂವ್ ಮಾಡಬೇಕಾಗಿರುತ್ತೆ, ಈ ರೀತಿ ಸಾಕಷ್ಟು ಪ್ರೊಸೀಜರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ನಾಯ್ಸ್ ಪೊಲ್ಯೂಷನ್ ಅಂದ್ರೆ ಶಬ್ದಕ್ಕೆ ಸಂಬಂಧಪಟ್ಟಂತೆ ಡೇ ಟೈಮ್ ಎಷ್ಟರವರೆಗೆ ಶಬ್ದವನ್ನ ಅಲೋ ಮಾಡ್ತಾರೆ, ನೈಟ್ ಟೈಮ್ ಎಷ್ಟರವರೆಗೆ ಶಬ್ದವನ್ನ ಅಲೋ ಮಾಡ್ತಾರೆ. ಸೊ ಈ ರೀತಿಯ ಸಾಕಷ್ಟು ಒಂದು ಮಾನದಂಡಗಳನ್ನ ಸೊ ಈ ಒಂದು ಮಂಡಳಿಯ ಮುಖಾಂತರ ನಿಯಂತ್ರಣ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ.
ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಸೊ ಒಂದು ದಿನ ಒಂದು ಜೀನೋಮ್ ಉಪಕ್ರಮದ ಗುರಿ ಏನು? ಸೊ ವಾಟ್ ಈಸ್ ದ ಗೋಲ್ ಆಫ್ ಒನ್ ಡೇ ಒನ್ ಜೀನೋಮ್ ಇನಿಷಿಯೇಟಿವ್? ಸೊ ಒನ್ ಡೇ ಒನ್ ಜೀನೋಮ್ ಇನಿಷಿಯೇಟಿವ್ ಅಂತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ಇತ್ತೀಚೆಗೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಉಪಕ್ರಮವಾಗಿರುತ್ತೆ. ಸೊ ಈ ಉಪಕ್ರಮದ ಉದ್ದೇಶವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ವಿಶಾಲವಾದ ಸೂಕ್ಷ್ಮ ಜೀವಿಯ ಸಾಮರ್ಥ್ಯವನ್ನು ಬಳಸಿಕೊಳ್ಳುವುದು, ಟು ಹರ್ನೆಸ್ ಇಂಡಿಯಾಸ್ ವಾಸ್ಟ್ ಮೈಕ್ರೋಬಿಯಲ್ ಪೊಟೆನ್ಷಿಯಲ್. ನೌ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಸೊ ನೀವು ವಿಜ್ಞಾನದ ಒಂದು ಸಬ್ಜೆಕ್ಟ್ ಅನ್ನ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಲಿತಾ ಇರ್ತೀರಾ. ಸೊ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಒಂದು ಚಾಪ್ಟರ್ ನಿಮಗೆ ಬಯಾಲಜಿಯಲ್ಲಿ ಬರುತ್ತೆ. ಸೊ ಆ ಒಂದು ಚಾಪ್ಟರ್ ಅಲ್ಲಿ ನೀವು ಎರಡು ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಸ್ಟಡಿ ಮಾಡ್ತೀರಾ. ಒಂದು ನಮಗೆ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು, ಇನ್ನೊಂದು ನಮಗೆ ಅಪಾಯವನ್ನ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳು. ಸೊ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳೇನಿರ್ತವೆ, ಸೊ ಅದು ಮ್ಯಾನ್ ಕೈಂಡ್ಗೆ ಅಥವಾ ಮನುಕುಲಕ್ಕೆ ಸಾಕಷ್ಟು ಬೆನಿಫಿಟ್ಸ್ ಅನ್ನ ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳಾಗಿರ್ತವೆ. ಸೊ ಈ ರೀತಿಯಾಗಿ ಯಾವ ಯಾವ ಸೂಕ್ಷ್ಮ ಜೀವಿಗಳನ್ನ ನಾವು ಇನ್ನೂ ಹೆಚ್ಚಾಗಿ ಮನುಕುಲದ ಒಳಿತಿಗಾಗಿ ಬಳಸಿಕೊಳ್ಳಬಹುದಾಗಿರುತ್ತೆ, ಅದನ್ನ ಅನ್ವೇಷಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ಆ ಕಾರ್ಯಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ಒನ್ ಡೇ ಒನ್ ಜೀನೋಮ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ಒಂದು ದಿನ ಒಂದು ಮೈಕ್ರೋ ಆರ್ಗ್ಯಾನಿಸಮ್, ಅಂದ್ರೆ ಪ್ರತಿಯೊಂದು ದಿನ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ತನ್ನ ಜೀನೋಮ್ ಏನಿರುತ್ತೆ, ಅದರ DNA ಏನಿರುತ್ತೆ, ಸೊ ಅದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇದರಿಂದ ನಮ್ಗೆ ಏನಾದ್ರೂ ಬೆನಿಫಿಟ್ ಆಗುತ್ತಾ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥ ಇನಿಷಿಯೇಟಿವ್ನ ನಾವು ಒಂದು ದಿನ ಒಂದು ಜೀನೋಮ್ ಉಪಕ್ರಮ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, ಅಂದ್ರೆ ಜೈವಿಕ ತಂತ್ರಜ್ಞಾನದ ಇಲಾಖೆಯಿಂದ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಬಯೋಟೆಕ್ನಾಲಜಿ ರಿಸರ್ಚ್ ಅಂಡ್ ಇನೋವೇಷನ್ ಕೌನ್ಸಿಲ್, ಇವರಿಬ್ಬರ ಸಹಯೋಗದೊಂದಿಗೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಒಂದು ಮೈಕ್ರೋಬಿಯಲ್ ಪೊಟೆನ್ಷಿಯಲ್, ಅಂದ್ರೆ ಸೂಕ್ಷ್ಮ ಜೀವಿಗಳ ಒಂದು ಸಾಮರ್ಥ್ಯ ಏನಿದೆ ಅದನ್ನ ಇನ್ನೂ ಹೆಚ್ಚಾಗಿ ಬಳಸಿಕೊಳ್ಳುವ ಕಾರಣದಿಂದ ಈ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2024. ಎಲ್ಲಿ ಇದನ್ನ ಅಥವಾ ಈ ಇನಿಷಿಯೇಟಿವ್ ಅನ್ನ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಮ್ಯುನಾಲಜಿ, ದಟ್ ಈಸ್ ದೇರ್ ಇನ್ ನ್ಯೂ ಡೆಲ್ಲಿ, ಅಂದ್ರೆ ನವದೆಹಲಿಯಲ್ಲಿರ್ತಕ್ಕಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಮ್ಯುನಾಲಜಿಯಲ್ಲಿ ಈ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಿದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು ಏನು ಅಂತ ನಾವು ನೋಡೋದಾದ್ರೆ, ಸೊ ಇದು ಬ್ಯಾಕ್ಟೀರಿಯಲ್ ಸ್ಪೀಶೀಸ್ ಫೌಂಡ್ ಇನ್ ಇಂಡಿಯಾ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಪ್ರಭೇದಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಏನಕ್ಕೆ ಇದನ್ನ ನಾವು ಅಧ್ಯಯನ ಮಾಡಬೇಕು? ಬಿಕಾಸ್ ಬ್ಯಾಕ್ಟೀರಿಯಾ ನಮಗೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಡ್ವಾಂಟೇಜಸ್ ಅನ್ನ ನೀಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸಸ್ಯಗಳು ಈ ಒಂದು ಪ್ರೋಟೀನ್ ಅನ್ನ ಸಿಂಥಸೈಸ್ ಮಾಡಬೇಕಾಗಿದ್ರೆ ಅದಕ್ಕೆ ನೈಟ್ರೋಜನ್ ಬೇಕಾಗಿರುತ್ತೆ. ನೈಟ್ರೋಜನ್ ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ. ಆ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಅನ್ನ ಸಸ್ಯಗಳಿಗೆ ಸೇರಿಸಬೇಕಾಗಿದ್ದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಸಪೋರ್ಟ್ ಮಾಡುತ್ತೆ. ಸೊ ಈ ರೀತಿ ಪರಿಸರಕ್ಕೆ ಸಾಕಷ್ಟು ಪ್ರಯೋಜನಗಳನ್ನ ಉಂಟು ಮಾಡ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತವೆ. ಸೊ ಆ ರೀತಿಯ ಸೂಕ್ಷ್ಮ ಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಕೃಷಿಯಲ್ಲೂ ಕೂಡ ಸಾಕಷ್ಟು ಸೂಕ್ಷ್ಮ ಜೀವಿಗಳು ಸಪೋರ್ಟ್ ಮಾಡುತ್ತೆ. ಸೊ ಅದಾದ್ಮೇಲೆ ನಮ್ಮ ಹ್ಯೂಮನ್ ಹೆಲ್ತ್ ಅಥವಾ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಸೂಕ್ಷ್ಮ ಜೀವಿಗಳು ನಮಗೆ ಒಳ್ಳೆಯದನ್ನ ಮಾಡುತ್ತೆ. ಅದನ್ನು ನಾವು ಪ್ರೋಬಯೋಟಿಕ್ಸ್ ಅಂತ ಹೇಳ್ತೇವೆ. ಪ್ರೋ ಅಂದ್ರೆ ನಮಗೆ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದು, ಬಯೋಟಿಕ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳು. ಸೊ ನಮಗೆ ಒಳ್ಳೆಯದನ್ನ ಮಾಡ್ತಕ್ಕಂಥ ಸಾಕಷ್ಟು ಸೂಕ್ಷ್ಮ ಜೀವಿಗಳು ನಮ್ಮ ಇಂಟೆಸ್ಟೈನ್ ಅಲ್ಲಿ ಇರ್ತವೆ. ಸೊ ಈ ರೀತಿಯ ಸೂಕ್ಷ್ಮ ಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಉಪಕ್ರಮವನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಉಪಕ್ರಮದ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಅದರ ಜೀನ್ಸ್ ಏನಿರುತ್ತೆ ಅದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ರತಿದಿನ ಒಂದು ಜೀನೋಮ್ ಅನ್ನ ಇಲ್ಲಿ ಸೀಕ್ವೆನ್ಸ್ ಮಾಡಲೇಬೇಕಾಗಿರುತ್ತೆ. ಆ ಜೀನೋಮ್ ಏನಿರುತ್ತೆ ಅದರ ಸಂಪೂರ್ಣ ಜೆನೆಟಿಕ್ ಬ್ಲೂ ಪ್ರಿಂಟ್ ಅನ್ನ ತಯಾರಿ ಮಾಡ್ತಾರೆ. ಅಂದ್ರೆ ಅದರ ಅನುವಂಶೀಯ ಅಥವಾ ಅದರಲ್ಲಿರ್ತಕ್ಕಂಥ ಜೀನ್ಸ್ ಏನಿರುತ್ತೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ಅನ್ನ ತಯಾರಿ ಮಾಡುವ ಮುಖಾಂತರ ಸೊ ಅದರಿಂದ ನಮಗೆ ಬೇಕಾಗಿರ್ತಕ್ಕಂಥ ಏನಾದ್ರೂ ಎನ್ಸೈಮ್ಸ್ ಅಥವಾ ಕಿಣ್ವಗಳನ್ನ ತಯಾರಿ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆಯಾ ಅದನ್ನ ಪರೀಕ್ಷೆ ಮಾಡ್ತಾರೆ. ಸೊ ಅದಾದ್ಮೇಲೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಫಾರ್ ಎಕ್ಸಾಂಪಲ್ ಇವಾಗ ಟ್ಯೂಬರ್ಕ್ಯುಲೋಸಿಸ್ ಅನ್ನ ನಾವು ನೋಡಿದಾಗ ಈಗ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಕ್ಷಯ ರೋಗ ಅಂತಕ್ಕಂಥದ್ದು ಸಾಕಷ್ಟು ಆಂಟಿಬಯೋಟಿಕ್ಸ್ ಗಳಿಗೆ ಅದು ಒಂದು ಈ ರೆಸಿಸ್ಟೆನ್ಸ್ ಅನ್ನ ಡೆವಲಪ್ ಮಾಡ್ಕೊಂಡಿದೆ ಅಂತ ಹೇಳ್ತಾ ಇರ್ತೇವೆ. ಆ ರೀತಿಯಾಗಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಿರುತ್ತೆ ಅದನ್ನ ಕಮ್ಮಿ
ಕಂಬ್ಯಾಟ್ ಮಾಡಲಿಕ್ಕೆ ಅಂದರೆ ಅದನ್ನು ಹೋರಾಟ ಮಾಡಲಿಕ್ಕೆ ಯಾವುದಾದ್ರೂ ಸೂಕ್ಷ್ಮ ಜೀವಿಗಳು ನಮಗೆ ಸಪೋರ್ಟ್ ಮಾಡ್ಬೋದಾ ಅನ್ನೋದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಅದಾದಮೇಲೆ ಬಯೋ ಆಕ್ಟಿವ್ ಕಾಂಪೌಂಡ್ಸ್ಗಳನ್ನು ಅಂದರೆ ಜೈವಿಕವಾಗಿ ಸಕ್ರಿಯವಾಗಿರ್ತಕ್ಕಂಥ ಕಾಂಪೌಂಡ್ಗಳನ್ನು ತಯಾರಿ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಜೀನೋಮ್ ಸೀಕ್ವೆನ್ಸ್ನ ಪ್ರಮುಖ ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಮಹತ್ವ, ಇದರಿಂದ ಆಗ್ತಕ್ಕಂಥ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಇದು ಈ ಬಯೋಜಿಯೋಕೆಮಿಕಲ್ ಸೈಕಲ್ ಅಂತ ಹೇಳ್ತೇವೆ. ಬಯೋಜಿಯೋಕೆಮಿಕಲ್ ಅಂದ್ರೆ ಜೈವಿಕವಾಗಿ, ಜಿಯೋ ಅಂದ್ರೆ ಭೂಮಿಯಲ್ಲಿ, ಕೆಮಿಕಲ್ ಅಂದ್ರೆ ರಾಸಾಯನಿಕವಾಗಿ ಈ ಎಲ್ಲಾ ಪ್ರಕ್ರಿಯೆಗಳು ನಡೀತಕ್ಕಂಥ ಒಂದು ಚಕ್ರವನ್ನ ನಾವೇನಂತ ಕರಿತೀವಿ ಅಂದ್ರೆ ಬಯೋಜಿಯೋಕೆಮಿಕಲ್ ಸೈಕಲ್ ಅಂತ ಹೇಳ್ತೇವೆ. ಸೊ ಬಯೋಜಿಯೋಕೆಮಿಕಲ್ ಸೈಕಲ್ ಆಗಬೇಕಾಗಿದ್ರೆ ಕಂಪಲ್ಸರಿ ಸೂಕ್ಷ್ಮ ಜೀವಿಗಳು ಇರಲೇಬೇಕಾಗಿರುತ್ತೆ. ಸೊ ಈ ಸೈಕಲ್ ನಡೀತಕ್ಕಂಥದ್ದು ಜಿಯೋ ಅಂದ್ರೆ ಭೂಮಿಯಲ್ಲಿ ನಡೀತಕ್ಕಂಥ ಒಂದು ಚಕ್ರವಾಗಿರುತ್ತೆ. ಸೊ ಈ ಒಂದು ಚಕ್ರದಲ್ಲಿ ಸಾಕಷ್ಟು ರಾಸಾಯನಿಕ ಬದಲಾವಣೆಗಳು ಆಗ್ತವೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೆಮಿಕಲ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದ್ರೆ ಸಾರಜನಕದ ಚಕ್ರವಾಗಿರುತ್ತೆ. ಸಾರಜನಕದ ಚಕ್ರದಲ್ಲಿ ಅನೇಕ ಬ್ಯಾಕ್ಟೀರಿಯಾಗಳು ಇನ್ವಾಲ್ವ್ ಆಗುತ್ತೆ, ಅದನ್ನ ಬಯೋ ಅಂತ ಕರಿತೇವೆ. ಸಾರಜನಕ ಚಕ್ರ ಭೂಮಿಯಲ್ಲಿ ನಡೀತಕ್ಕಂಥ ಒಂದು ಚಕ್ರವಾಗಿರುತ್ತೆ, ಅದಕ್ಕೆ ಜಿಯೋ ಅಂತ ಕರಿತೇವೆ. ಸಾಕಷ್ಟು ಬದಲಾವಣೆಗಳನ್ನ, ಈ ನೈಟ್ರೇಟ್ ಬರುತ್ತೆ, ನೈಟ್ರೇಟ್ಸ್ ಬರುತ್ತೆ, ಅಮೋನಿಯಾ ಬರುತ್ತೆ. ಸೊ ಈ ರೀತಿ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದನ್ನ ನಾವು ಕೆಮಿಕಲ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಒಂದು ಬಯೋಜಿಯೋ ಕೆಮಿಕಲ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದು ಅಥವಾ ಇನ್ನೂ ಹೆಚ್ಚಿನ ಸೂಕ್ಷ್ಮ ಜೀವಿಗಳು ಸೊ ಇದರಲ್ಲಿ ಏನಾದರೂ ನಮಗೆ ಬೆನಿಫಿಟ್ ಆಗುತ್ತಾ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಸಾಯಿಲ್ ಫಾರ್ಮೇಷನ್ ಅಂದ್ರೆ ಮಣ್ಣಿನ ರಚನೆ ಆಗಿರ್ಬೋದು, ಮಿನರಲ್ ಪ್ಯೂರಿಫಿಕೇಶನ್ ಆಗಿರ್ಬೋದು, ಅಂದರೆ ಖನಿಜಗಳನ್ನು ಶುದ್ಧೀಕರಣಗೊಳಿಸ್ತಕ್ಕಂಥದ್ದು. ಯಾಕಂದರೆ ನಮಗೆ ಸಿಗ್ತಕ್ಕಂಥ ಯಾವುದೇ ಖನಿಜ ಆಗಲಿ ಅದು ಶುದ್ಧ ರೂಪದಲ್ಲಿ ಸಿಗೋದಿಲ್ಲ, ಅದು ಓರ್ ಅಥವಾ ಖನಿಜ ರೂಪದಲ್ಲಿ ಸಿಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಆರ್ಗ್ಯಾನಿಕ್ ವೇಸ್ಟ್ ಡಿಗ್ರೇಡೇಷನ್ ಅಂದರೆ ಈ ಒಂದು ಸಾವಯವ ತ್ಯಾಜ್ಯ ಏನಿರುತ್ತೆ ಸೊ ಅದನ್ನು ವಿಘಟನೆಗೊಳಿಸಲಿಕ್ಕೆ ಯಾವ ಸೂಕ್ಷ್ಮ ಜೀವಿಗಳು ನಮಗೆ ಸಪೋರ್ಟ್ ಮಾಡ್ಬೋದು, ಅದರಿಂದ ನಾವು ಪೊಲ್ಯೂಷನನ್ನು ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಅಧ್ಯಯನ ಮಾಡುವ ಉದ್ದೇಶದಿಂದ ಒನ್ ಡೇ ಒನ್ ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಕಾರ್ಯಕ್ರಮವನ್ನು ಇನಿಷಿಯೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ನಮ್ಮ ಒಂದು ಪ್ಲಾನೆಟ್ ಅಥವಾ ಗ್ರಹ ಏನಿರುತ್ತೆ, ನಮ್ಮ ಗ್ರಹದಲ್ಲಿ ಹೋಮಿಯೋಸ್ಟಾಸಿಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು. ಹೋಮಿಯೋಸ್ಟಾಸಿಸ್ ಇಸ್ ನಥಿಂಗ್ ಬಟ್ ಒಂದು ಸಮತೋಲನವನ್ನ ಏರ್ಪಡಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ನೈಟ್ರೋಜನ್ ಅಂತಾನೆ ತಗೊಂಡ್ರೆ ಸೊ ಅದು ಕಂಟಿನ್ಯೂಸ್ ಆಗಿ ಸರ್ಕಲ್ ಆಗ್ತಾನೆ ಇರಬೇಕು, ಎಲ್ಲೂ ಕೂಡ ಅದು ಸ್ಟಕ್ ಆಗಬಾರ್ದು, ಅವಾಗ ಮಾತ್ರ ಅದನ್ನ ಬ್ಯಾಲೆನ್ಸಿಂಗ್ ಆಕ್ಟ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಒಂದು ಬದಲಾವಣೆಗಳಿಗೆ ಸೂಕ್ಷ್ಮ ಜೀವಿಗಳು ಯಾವ ರೀತಿ ಬೆಂಬಲ ಮಾಡ್ತಾ ಇದ್ದಾವೆ ಅನ್ನೋದನ್ನ ಅಧ್ಯಯನ ಮಾಡ್ತಕ್ಕಂಥ ಗುರಿಯಿಂದ ಈ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಸಾಕಷ್ಟು ಅಗ್ರಿಕಲ್ಚರಲ್ ಬೆನಿಫಿಟ್ಸ್ ಅನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಕೃಷಿಯಲ್ಲೂ ಕೂಡ ಸಾಕಷ್ಟು ಸೂಕ್ಷ್ಮ ಜೀವಿಗಳನ್ನ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ಸೊ ಅದರಲ್ಲಿ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆಗಿರ್ಬೋದು, ಅಂದ್ರೆ ಪೋಷಕಾಂಶಗಳ ಚಕ್ರವಾಗಿರ್ಬೋದು, ನೈಟ್ರೋಜನ್ ಫಿಕ್ಸೇಷನ್ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಸಾರಜನಕದ ಸ್ಥಿರೀಕರಣ ಆಗಿರ್ಬೋದು, ಅದಾದ್ಮೇಲೆ ಸಾಯಿಲ್ ಫರ್ಟಿಲಿಟಿ ಅಂದ್ರೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಕಂಟ್ರೋಲಿಂಗ್ ಪೆಸ್ಟ್ ಅಂದ್ರೆ ಕೀಟಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ವೀಡ್ ಅಂದ್ರೆ ಕಳೆ ಸಸ್ಯಗಳು ಅಂದ್ರೆ ಅನ್ವಾಂಟೆಡ್ ಪ್ಲಾಂಟ್ಸ್ ಗಳನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಸ್ಟ್ರೆಸ್ ರೆಸ್ಪಾನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಸೂಕ್ಷ್ಮ ಜೀವಿಗಳು ಸಾಕಷ್ಟು ನಮಗೆ ಕೃಷಿಯಲ್ಲೂ ಕೂಡ ಬೆನಿಫಿಟ್ ಆಗುತ್ತೆ. ಸೊ ಅದಾದ್ಮೇಲೆ ಸಿಂಬಾಯಿಟಿಕಲಿ ಅಸೋಸಿಯೇಟೆಡ್ ವಿತ್ ಪ್ಲಾಂಟ್ಸ್ ಟು ಎನ್ಹಾನ್ಸ್ ನ್ಯೂಟ್ರಿಯೆಂಟ್ ಅಂಡ್ ವಾಟರ್ ಅಪ್ಟೇಕ್ ಅಂದ್ರೆ ಸೊ ನಮ್ಮ ಸಸ್ಯಗಳು ನ್ಯೂಟ್ರಿಯೆಂಟ್ ಗಳನ್ನ ಅಬ್ಸಾರ್ವ್ ಮಾಡ್ಕೊಳ್ಳೋದು ಮತ್ತೆ ನೀರನ್ನ ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೆ ಸಿಂಬಯಾಟಿಕಲಿ ಅಂದ್ರೆ ಸಹಾಯವನ್ನ ಮಾಡ್ತಕ್ಕಂಥ ಜೀವಿಗಳಾಗಿ ಸೊ ಈ ಒಂದು ಸೂಕ್ಷ್ಮ ಜೀವಿಗಳು ಸಪೋರ್ಟ್ ಮಾಡುವ ಕಾರಣದಿಂದ ಸೊ ಈ ಒಂದು ಅಧ್ಯಯನ ನಮ್ಮ ಕೃಷಿ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಒಂದು ಬೆನಿಫಿಟ್ ಅನ್ನ ಉಂಟು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಹ್ಯೂಮನ್ ಹೆಲ್ತ್ ಅಥವಾ ಮಾನವನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ಸೂಕ್ಷ್ಮ ಜೀವಿಗಳನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ವೆರಿ ಪಾಪ್ಯುಲರ್ ಪೆನ್ಸಿಲಿನ್ ಇಂಜೆಕ್ಷನ್ ಗೊತ್ತಿರುತ್ತೆ, ಅದನ್ನ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಕಂಡು ಹಿಡಿದಿರ್ತಾರೆ. ಸೊ ಅದನ್ನ ಸೂಕ್ಷ್ಮ ಜೀವಿಯಿಂದ ಅವರು ತಯಾರಿ ಮಾಡಿರ್ತಾರೆ. ಅದ್ರ ಜೊತೆಗೆ ನಾವು ಬಳಸ್ತಕ್ಕಂಥ ಸಾಕಷ್ಟು ವ್ಯಾಕ್ಸಿನ್ಗಳು ಅಥವಾ ಲಸಿಕೆಗಳೇನಿರ್ತವೆ ಸೊ ಇವೆಲ್ಲ ಸೂಕ್ಷ್ಮ ಜೀವಿಗಳಿಂದ ತಯಾರಿ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಈ ರೀತಿಯಾಗಿ ಮಾನವನ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನ ಕೂಡ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲಿ ಡೈಜೆಷನ್ ಅಂದ್ರೆ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡ್ತಕ್ಕಂಥ ಎಂಜೈಮ್ಗಳನ್ನ ತಯಾರಿ ಮಾಡಲಿಕ್ಕೆ ಸೂಕ್ಷ್ಮ ಜೀವಿಗಳನ್ನ ಬಳಸಬಹುದಾಗಿರುತ್ತೆ. ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಮೆಂಟಲ್ ಹೆಲ್ತ್
ಅಂದರೆ ಮಾನಸಿಕ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸೊ ಕೆಲವೊಂದು ಔಷಧಿಗಳನ್ನು ನಾವೇನು ತಯಾರಿ ಮಾಡ್ತೀವಿ ಸೊ ಅದರಲ್ಲೂ ಕೂಡ ನಾವು ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಸ್ ಇನ್ಫೆಕ್ಷಿಯಸ್ ಡಿಸೀಸಸ್, ನಾನ್ ಪ್ಯಾಥೋಜೆನಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಎಸೆನ್ಷಿಯಲ್ ಫಾರ್ ಆರ್ ಡಿಫೆನ್ಸ್ ಅಗೇನ್ಸ್ಟ್ ದೀಸ್ ಡಿಸೀಸಸ್. ಅಂದರೆ ರೋಗಕಾರಕಗಳು, ಪ್ಯಾಥೋಜನ್ಸ್ ಅಂದರೆ ರೋಗವನ್ನು ಉಂಟು ಮಾಡ್ತಕ್ಕಂಥ ಜೀವಿಗಳಾಗಿದ್ದರೆ, ನಾನ್ ಪ್ಯಾಥೋಜನ್ಸ್ ಅದನ್ನ ಕೌಂಟರ್ ಮಾಡ್ತಕ್ಕಂಥ ಜೀವಿಗಳಾಗಿರ್ತವೆ. ಸೊ ರೋಗ ನಿರೋಧಕವಾಗಿ ಹೋರಾಡ್ತಕ್ಕಂಥ ಒಂದು ಜೀವಿಗಳು ಅಥವಾ ಆ ಒಂದು ಇಮ್ಯುನಿಟಿ ಸಿಸ್ಟಮ್ ಏನಿರುತ್ತೆ ಸೊ ಅದನ್ನ ಎನ್ಹ್ಯಾನ್ಸ್ ಮಾಡಲಿಕ್ಕೂ ಕೂಡ ಸೂಕ್ಷ್ಮ ಜೀವಿಗಳು ಬೆಂಬಲ ಮಾಡುವ ಕಾರಣದಿಂದ ಸೊ ಹ್ಯೂಮನ್ ಹೆಲ್ತ್ ಅಥವಾ ಮಾನವನ ಆರೋಗ್ಯದ ಮೇಲೆ ಕೂಡ ಹೆಚ್ಚಿನ ಪ್ರಭಾವವನ್ನು ಉಂಟು ಮಾಡ್ತಕ್ಕಂಥ ಈ ಒಂದು ಅಧ್ಯಯನ ತುಂಬಾ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಒಡಿಶಾದ ಎಷ್ಟು ಕರಾವಳಿ ಗ್ರಾಮಗಳನ್ನು ಯುನೆಸ್ಕೋ ಸುನಾಮಿ ಸಿದ್ಧ ಎಂದು ಗುರುತಿಸಲಾಗಿದೆ? ಹೌ ಮೆನಿ ಕೋಸ್ಟಲ್ villages in Odisha have been recognized by UNESCO as tsunami ready. ಸೊ ಯುನೆಸ್ಕೋ ವತಿಯಿಂದ ಒಡಿಶಾದಲ್ಲಿ ಕೆಲವೊಂದು ಗ್ರಾಮಗಳನ್ನು ಈಗ ಸುನಾಮಿ ರೆಡಿ ಅಂತ ಯುನೆಸ್ಕೋದವರು ರೆಕಗ್ನೈಸ್ ಮಾಡಿರ್ತಾರೆ. ಎಷ್ಟು ಗ್ರಾಮಗಳನ್ನು ರೆಕಗ್ನೈಸ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 24 ಗ್ರಾಮಗಳನ್ನು ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 24 ಕೋಸ್ಟಲ್ ವಿಲೇಜಸ್ ಇನ್ ಒಡಿಶಾ ರೆಕಗ್ನೈಸ್ಡ್ ಬೈ ಯುನೆಸ್ಕೋ. ಒಡಿಶಾದಲ್ಲಿರ್ತಕ್ಕಂಥ 24 ತೀರ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮಗಳನ್ನು ಯುನೆಸ್ಕೋ ಇವಾಗ ಸುನಾಮಿಗೆ ಅವರು ತಯಾರಾಗಿದ್ದಾರೆ ಅಂತಕ್ಕಂಥ ಒಂದು ಐಡೆಂಟಿಟಿ ಅಥವಾ ಗುರುತಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಗುರುತಿಸುವಿಕೆ ಏನಿದೆ ಇದು ಒಡಿಶಾದಲ್ಲಿರ್ತಕ್ಕಂಥ 24 ಕೋಸ್ಟಲ್ ವಿಲೇಜಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ರೆಕಗ್ನೈಸ್ ಮಾಡಿರ್ತಕ್ಕಂಥವ್ರು ಇಂಟರ್ ಗವರ್ನಮೆಂಟಲ್ ಓಷನೋಗ್ರಫಿಕ್ ಕಮಿಷನ್ ಆಫ್ ದಿ ಯುನೆಸ್ಕೋ ಅಡಿಯಲ್ಲಿ ಒಂದು ಕಮಿಷನ್ ಇರುತ್ತೆ ಅಥವಾ ಒಂದು ಸಮಿತಿ ಇರುತ್ತೆ. ಆ ಒಂದು ಸಮಿತಿಯನ್ನ ನಾವೇನಂತ ಇಂಟರ್ ಗವರ್ನಮೆಂಟಲ್ ಓಷಿಯೋನೋಗ್ರಫಿಕ್ ಕಮಿಷನ್ ಅಂತ ಕರಿತೇವೆ. ಸೊ ಈ ಒಂದು ಕಮಿಷನ್ನ ಅಡಿಯಲ್ಲಿ ಈ ಎಲ್ಲಾ ಹಳ್ಳಿಗಳನ್ನ ಸುನಾಮಿ ರೆಡಿ ಅಂತ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರೆಕಗ್ನಿಷನ್ ಆಗಿರ್ತಕ್ಕಂಥ ಒಂದು ಈವೆಂಟ್ ಎಲ್ಲಿ ಇದನ್ನ ರೆಕಗ್ನಿಷನ್ ಮಾಡಿರ್ತಾರೆ ಅಂದ್ರೆ ಸೆಕೆಂಡ್ ಗ್ಲೋಬಲ್ ಸುನಾಮಿ ಸಿಂಪೋಸಿಯಂ ಹೆಲ್ಡ್ ಇನ್ ಇಂಡೋನೇಷ್ಯಾದಲ್ಲಿ 2ನೇ ಜಾಗತಿಕ ಸುನಾಮಿ ವಿಚಾರ ಸಂಕಿರಣ ನಡೆದಿರುತ್ತೆ. ಸೊ ಈ ಸಂದರ್ಭದಲ್ಲಿ ಒಡಿಶಾದ ಈ ಹಳ್ಳಿಗಳನ್ನ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಹಳ್ಳಿಗಳೇನಿದ್ದಾವೆ 6 ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಬರುತ್ತೆ. ಅಂದರೆ ಒಡಿಶಾದ 6 ಜಿಲ್ಲೆಗಳಲ್ಲಿ ಬರ್ತವೆ. 6 ಜಿಲ್ಲೆಗಳು ಯಾವುದು ಅಂದರೆ ಒಂದನ್ನ ಬಾಲಸೋರ್ ಅಂತ ಕರಿತೇವೆ, ಇನ್ನೊಂದನ್ನ ಬಾಡ್ರೆಕ್, ಇನ್ನೊಂದು ಕೇಂದ್ರಾಪರ, ದೆನ್ ಜಗತ್ ಸಿಂಗಪುರ್, ಅದಾದ್ಮೇಲೆ ಪೂರಿ ಮತ್ತೆ ಗಂಜಂನಲ್ಲಿ ಬರ್ತಕ್ಕಂಥ ಹಳ್ಳಿಗಳನ್ನ ಇಲ್ಲಿ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಕಾರಣಕ್ಕಾಗಿ ಈ ಒಂದು ರೆಕಗ್ನಿಷನ್ ಸಿಕ್ಕಿದೆ ಅದಕ್ಕೆ ಒಂದು ರೀಸನ್ ಇರುತ್ತೆ. ಆ ರೀಸನ್ ಏನು ಅಂದ್ರೆ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಆಫ್ ದಿ ಸ್ಟೇಕ್ ಹೋಲ್ಡರ್ಸ್. ಅಂದ್ರೆ ಅಲ್ಲಿರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಸವಿರ್ತಕ್ಕಂಥ ಜನರಿಗೆ ಸಾಕಷ್ಟು ತರಬೇತಿಯನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಅವರ ಸಾಮರ್ಥ್ಯ ವೃದ್ಧಿಯನ್ನ ಮಾಡಿರ್ತಕ್ಕಂಥದ್ದು ಇವರ ಎಫರ್ಟ್ ಆಗಿರುತ್ತೆ. ಅದರ ಜೊತೆಗೆ ಕಮ್ಯುನಿಟಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಮಾಡಿರ್ತಾರೆ. ಅಂದ್ರೆ ಸುನಾಮಿ ಸಂದರ್ಭದಲ್ಲಿ ಯಾವ ರೀತಿ ಜಾಗರೂಕತೆಗಳನ್ನ ಅವರು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನ ನೀಡಲಾಗಿರುತ್ತೆ. ಪ್ರಿಪರೇಷನ್ ಆಫ್ ಸುನಾಮಿ ಮ್ಯಾನೇಜ್ಮೆಂಟ್ ಪ್ಲಾನ್ಸ್ ಮತ್ತೆ ಕಂಡಕ್ಟಿಂಗ್ ಮಾಕ್ ಡ್ರಿಲ್ಸ್, ಅಂದ್ರೆ ಸುನಾಮಿ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ಒಂದು ಪ್ರಾಕ್ಟಿಕಲ್ ಆಗಿ ಅವರಿಗೆ ತರಬೇತಿಯನ್ನ ನೀಡಿರ್ತಾರೆ. ಸೊ ಈ ರೀತಿಯ ಎಲ್ಲಾ ಪ್ರಯತ್ನಗಳನ್ನ ಗುರುತಿಸುವ ಕಾರಣದಿಂದ ಸೊ ಇಲ್ಲಿ 24 ಹಳ್ಳಿಗಳನ್ನ ಯುನೆಸ್ಕೋ ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದುವರೆಗೂ ಕೇವಲ 24 ಹಳ್ಳಿಗಳನ್ನ ಮಾತ್ರ ಅಲ್ಲಿ ರೆಕಗ್ನೈಸ್ ಮಾಡಿರ್ತಾರೆ. ಬಟ್ ಈ ಸುನಾಮಿ ಸೆನ್ಸಿಟಿವಿಟಿ ಇರ್ತಕ್ಕಂಥ ಗ್ರಾಮಗಳ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ 381 ನಾವು ನೋಡ್ಬೋದಾಗಿರುತ್ತೆ. ಈ 381 ಕೂಡ ಫೇಸ್ಡ್ ಮ್ಯಾನರ್ ಅಲ್ಲಿ ಹಂತವಾಗಿ ಸೊ ಈ ಒಂದು ಪ್ರಿಪೇರ್ಡ್ನೆಸ್ ಮಾಡ್ತಕ್ಕಂಥದ್ದು ಒಡಿಶಾ ಸರ್ಕಾರದ ಗುರಿಯಾಗಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಯಾವಾಗ ಈ ಎಲ್ಲ ಹಳ್ಳಿಗಳನ್ನ ಅವರು ಸುನಾಮಿ ರೆಡಿ ಮಾಡ್ತಾರೆ ಸೊ ಅವಾಗ ಯುನೆಸ್ಕೋ ವತಿಯಿಂದ ಎಲ್ಲದಕ್ಕೂ ರೆಕಗ್ನಿಷನ್ ಸಿಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಕೆ ಸಂಜಯ್ ಮೂರ್ತಿ ಅವರನ್ನು ಹೊಸ CAJ ಆಗಿ ನೇಮಿಸಲಾಯಿತು? ಸೊ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಕೆ ಸಂಜಯ್ ಮೂರ್ತಿ ಅಪಾಯಿಂಟೆಡ್ ಆಸ್ ದಿ ನ್ಯೂ CAJ ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಥವಾ ಮಹಾ ಲೆಕ್ಕ ಪರಿಶೋಧಕ ಅಂತ ಹೇಳ್ತೇವೆ. ಸೊ ಇವರನ್ನ ನಮ್ಮ ಭಾರತ ದೇಶದ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಆಯ್ಕೆ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟಿಕಲ್ 148 ನ
ಅಡಿಯಲ್ಲಿ ಸೊ ಇವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ CAG ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವ್ರನ್ನ ಅಪಾಯಿಂಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಇವರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಕೆ ಸಂಜಯ್ ಮೂರ್ತಿ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ. ಸೊ ಇವರನ್ನ ಆರ್ಟಿಕಲ್ 148ರ ಅಡಿಯಲ್ಲಿ CAG ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಈ ಒಂದು ಪೊಸಿಷನ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಅಂದ್ರೆ ಗಿರೀಶ್ ಚಂದ್ರ ಮುರ್ಮು ಅವರು ಈ ಒಂದು ಸ್ಥಾನದಲ್ಲಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇವರು 2020ರಿಂದ ಇದುವರೆಗೂ CAG ಆಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ CAG ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾದ್ರೆ ಸೊ ಇವರು ಈ ಕಂಟ್ರೋಲರ್ ಮತ್ತೆ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಇವರನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂತ ಕರಿತೇವೆ, ಅಂದ್ರೆ ಸಾಂವಿಧಾನಿಕ ಒಂದು ಪ್ರಾಧಿಕಾರ ಅಥವಾ ಒಂದು ಅಥಾರಿಟಿ ಅಂತ ಹೇಳ್ತೇವೆ ಫಾರ್ ಆಡಿಟಿಂಗ್ ದಿ ಅಕೌಂಟ್ಸ್ ಆಫ್ ದಿ ಯೂನಿಯನ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ ಅಂಡ್ ಪಬ್ಲಿಕ್ ಸೆಕ್ಟರ್ ಆರ್ಗನೈಸೇಷನ್ಸ್. ಅಂದ್ರೆ ಇವರು ಆಡಿಟಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದಾದ್ರು ಒಂದು ಸ್ಮಾಲ್ ಕಂಪ್ನಿ ಅಥವಾ ಬಿಸ್ನೆಸ್ ಎಂಟಿಟಿ ಇದ್ರೆ ನೀವೊಬ್ರು ಆಡಿಟರ್ ಅಂತ ಇಟ್ಕೊಂಡಿರ್ತಾರ. ಅವ್ರೇನ್ ಮಾಡ್ತಾರೆ ಅಂದ್ರೆ ನಿಮ್ಮ ಇನ್ಕಮ್ ಎಕ್ಸ್ಪೆಂಡಿಚರ್ ಎಲ್ಲವನ್ನ ಅವರು ನೋಡ್ಕೊಳ್ತಾರೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲೂ ಕೂಡ ಈ ಒಂದು ಬಜೆಟ್ ಅನ್ನ ಮಾಡಿದಾಗ ಅಥವಾ ಥ್ರೂಔಟ್ ದ ಇಯರ್ ಏನಿರುತ್ತೆ ಅಂದ್ರೆ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇವರು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳ ಒಂದು ಲೆಕ್ಕ ಪರಿಶೋಧನೆಯನ್ನ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಸಾರ್ವಜನಿಕ ವಲಯದ ಸಂಸ್ಥೆಗಳನ್ನ ಕೂಡ ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥ ಒಂದು ಅಥಾರಿಟಿಯನ್ನ CAG ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಫಸ್ಟ್ CAG ಯಾರು ಅಂತ ಕೇಳಿದಾಗ ನರಹರಿ ರಾವ್ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಅವರು 1948ರಿಂದ 1954ರವರೆಗೆ CAG ಆಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರ ಟರ್ಮ್ ಅಥವಾ ಅಧಿಕಾರ ಅವಧಿ ಎಷ್ಟು ವರ್ಷಗಳವರೆಗೆ ಇರುತ್ತೆ ಅಂತ ಕೇಳಿದ್ರೆ ಅವರು ಅಪಾಯಿಂಟ್ ಆದ ನಂತರ 6 ಇಯರ್ಸ್ ಅಥವಾ 6 ವರ್ಷಗಳವರೆಗೆ ಅಥವಾ ಅಂಟಿಲ್ ದಿ ಏಜ್ ಆಫ್ 65 ಅವರ ವೈಯಕ್ತಿಕ ವಯಸ್ಸು 65 ಆಗುವವರೆಗೆ ಇವೆರಡರಲ್ಲಿ ಯಾವುದು ಫಸ್ಟ್ ಆಗುತ್ತೆ ಅಲ್ಲಿಯವರೆಗೆ ಅವರು ಅಧಿಕಾರವನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇವರ ರಿಟೈರ್ಮೆಂಟ್ ಅಂದ್ರೆ CAG ಕ್ಯಾನ್ ಬಿ ರಿಮೂವ್ಡ್ ಅಂದ್ರೆ ಅವ್ರನ್ನ ಯಾವ ಗ್ರೌಂಡ್ಸ್ ಮೇಲೆ ಪದಚ್ಯುತಿಗೊಳಿಸಬಹುದು ಅಥವಾ ಅವರ ಆಫೀಸಿಂದ ರಿಮೂವ್ ಮಾಡಬಹುದು ಅಂತ ನಾವು ನೋಡೋದಾದ್ರೆ ರಿಮೂವ್ ಫ್ರಮ್ ದಿ ಆಫೀಸ್ ಓನ್ಲಿ ಥ್ರೂ ಅ ಪ್ರೋಸೆಸ್ ಸಿಮಿಲರ್ ಟು ಇಂಪೀಚ್ಮೆಂಟ್ ಆಫ್ ದಿ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಪದಚ್ಯುತಿಗೊಳಿಸ್ತಕ್ಕಂಥ ಒಂದು ಪ್ರೊಸೀಜರ್ ಏನಿರುತ್ತೆ ಅದೇ ಒಂದು ಪ್ರೊಸೀಜರ್ನ ಪ್ರಕಾರ ಇವರನ್ನು ಕೂಡ ಪದಚ್ಯುತಿಗೊಳಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವ್ರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರವನ್ನ ಹೊಂದಿರ್ತಾರೆ. ಬಟ್ ಇವರನ್ನ ನೇಮಕ ಮಾಡೋದಕ್ಕಿಂತ ಮುಂಚೆ ಪ್ರೈಮ್ ಮಿನಿಸ್ಟರ್ ರೆಕಮೆಂಡ್ ಮಾಡ್ತಾರೆ, ಅಂದ್ರೆ ನಮ್ಮ ಪ್ರಧಾನ ಮಂತ್ರಿಗಳು ಶಿಫಾರಸುಗಳನ್ನ ನೀಡ್ತಾರೆ. ಸೊ ಯಾರಿಗೆ ಈ ಒಂದು ಹೈ ಇಂಟಿಗ್ರಿಟಿ ಮತ್ತೆ ಕಾಂಪಿಟೆನ್ಸಿ ಇರುತ್ತೆ ಸೊ ಈ ಒಂದು ಕ್ಷೇತ್ರದಲ್ಲಿ ಅವರನ್ನ ಆಯ್ಕೆ ಮಾಡ್ತಕ್ಕಂಥ ಶಿಫಾರಸುಗಳನ್ನ ಪ್ರೈಮ್ ಮಿನಿಸ್ಟರ್ ಕೊಡ್ತಾರೆ. ಸೊ ಪ್ರೈಮ್ ಮಿನಿಸ್ಟರ್ ಕೊಟ್ಟ ಶಿಫಾರಸುಗಳ ಆಧಾರದ ಮೇಲೆ ರಾಷ್ಟ್ರಪತಿಗಳು ಅವರನ್ನ ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಯಾರ ಮುಂದೆ ಓತನ್ನ ತಗೊಳ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳ ಮುಂದೆ ಪ್ರಮಾಣ ವಚನವನ್ನ ಸ್ವೀಕರಿಸತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿಯನ್ನ ನಾನು ಬ್ರೀಫ್ ಆಗಿ ಹೇಳಿದ್ದೇನೆ. ಬಟ್ ಕಂಪ್ಲೀಟ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಹೇಳೋದಾದ್ರೆ ಆಡಿಟ್ಸ್ ಆಲ್ ರಿಸೀಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ಸ್ ಅಂದ್ರೆ ಸರ್ಕಾರದ ಎಲ್ಲ ಸ್ವೀಕೃತಿಗಳು ಎಲ್ಲ ವೆಚ್ಚಗಳನ್ನ ಆಡಿಟ್ ಮಾಡ್ತಕ್ಕಂಥದ್ದು ಇವರ ಕೆಲಸವಾಗಿರುತ್ತೆ. ಸೊ ದಟ್ ಈಸ್ ಬೋತ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಅನ್ನ ಆಡಿಟ್ ಮಾಡ್ತಕ್ಕಂಥದ್ದು ಇವರ ಫಂಕ್ಷನ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಬಾಡೀಸ್ ಅಂಡ್ ಅಥಾರಿಟೀಸ್ ಸಬ್ಸ್ಟಾನ್ಷಿಯಲಿ ಫಿನಾನ್ಸ್ಡ್ ಬೈ ದಿ ಗವರ್ನಮೆಂಟ್ ಅಂದ್ರೆ ಭಾರತ ಸರ್ಕಾರದಿಂದ ಹಣವನ್ನ ಪಡೆದುಕೊಂಡಿರ್ತಕ್ಕಂಥ ಎಲ್ಲಾ ಸಂಸ್ಥೆಗಳು ಮತ್ತು ಪ್ರಾಧಿಕಾರಗಳನ್ನ ಕೂಡ ಇವರು ಆಡಿಟ್ ಮಾಡ್ತಕ್ಕಂಥ ಒಂದು ಅಥಾರಿಟಿಯನ್ನ ಇವರಿಗೆ ನೀಡಲಾಗಿರುತ್ತೆ. ಸೊ ಅದರ ಜೊತೆಗೆ ದೇ ಆಲ್ಸೋ ಆಡಿಟ್ ಗವರ್ನಮೆಂಟ್ ಕಂಪನೀಸ್ ಅಂಡ್ ಅದರ್ ಕಾರ್ಪೊರೇಷನ್ಸ್ ಅಂದ್ರೆ ಸರ್ಕಾರಿ ಕಂಪನಿಗಳು ಮತ್ತೆ ಇತರೆ ನಿಗಮಗಳನ್ನ ಕೂಡ ಲೆಕ್ಕ ಪರಿಶೋಧನೆ ಮಾಡ್ತಕ್ಕಂಥದ್ದು ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಆಗಿರುತ್ತೆ. ಹಾಗಿದ್ರೆ ಇವರು ರಿಪೋರ್ಟ್ ಅನ್ನ ಯಾರಿಗೆ ಕೊಡ್ತಾರೆ? ಸೊ ಅವರು ಆಡಿಟ್ ಅನ್ನ ಮಾಡಿದ ನಂತರ ಆ ವರದಿಯನ್ನ ಯಾರಿಗೆ ಸಲ್ಲಿಸಬೇಕು? ಸೊ ಈ ಒಂದು ರಿಪೋರ್ಟ್ ಅನ್ನ ದೇ ಸಬ್ಮಿಟ್ ಆಡಿಟ್ ರಿಪೋರ್ಟ್ಸ್ ಟು ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ
ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಸೊ ಅದನ್ನ ಸಬ್ಮಿಟ್ ಮಾಡ್ತಾರೆ, ಹೂ ದೆನ್ ಪ್ಲೇಸಸ್ ದೆಮ್ ಬಿಫೋರ್ ದಿ ಪಾರ್ಲಿಮೆಂಟ್. ಸೊ ಆ ಒಂದು ಆಡಿಟ್ ರಿಪೋರ್ಟ್ ಅನ್ನ ಪಾರ್ಲಿಮೆಂಟ್ ಅಥವಾ ನಮ್ಮ ಸಂಸತ್ತಿನ ಮುಂದೆ ಇರಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಈ ರಿಪೋರ್ಟ್ ಅನ್ನ ಒಂದು ಸ್ಟೇಟ್ ಲೆಜಿಸ್ಲೇಟರ್ಗೆ ಅಂದ್ರೆ ಆಲ್ಸೋ ಸಬ್ಮಿಟೆಡ್ ಟು ಸ್ಟೇಟ್ ಲೆಜಿಸ್ಲೇಟರ್ ಅಥವಾ ರಾಜ್ಯ ವಿಧಾನಸಭೆಗಳಿಗೂ ಕೂಡ ಈ ಒಂದು ವರದಿಯನ್ನ ಸಲ್ಲಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಒಂದಿರುತ್ತೆ, ಅದನ್ನ ನಾವು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಹೇಳ್ತೇವೆ. ಅಂದ್ರೆ ಅವರು ಸಬ್ಮಿಟ್ ಮಾಡಿದ ಕೂಡಲೇ ಅದು ಎಂಡ್ ಆಗೋದಿಲ್ಲ. ಸೊ ಅದಾದ್ಮೇಲೆ ಆ ರಿಪೋರ್ಟ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಥವಾ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಹೋಗುತ್ತೆ. ಸೊ ಇದನ್ನ ಈ ಎಲ್ಲಾ ರಿಪೋರ್ಟ್ಸ್ ಗಳನ್ನ ಎಕ್ಸಾಮಿನ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅದನ್ನ ಪರಿಶೀಲನೆ ಮಾಡ್ತಾರೆ. ಸೊ ವಿಚ್ ಸ್ಕ್ರೂಟನೈಸಸ್ ದಿ ಫೈಂಡಿಂಗ್ಸ್ ಅಂಡ್ ಮೇಕ್ಸ್ ರೆಕಮೆಂಡೇಶನ್ಸ್ ಫಾರ್ ದಿ ಕರೆಕ್ಟಿವ್ ಆಕ್ಷನ್ಸ್. ಅಂದ್ರೆ ಆ ಒಂದು ವರದಿಯನ್ನ ಸಂಪೂರ್ಣವಾಗಿ ಅಥವಾ ಕೂಲಂಕುಷವಾಗಿ ಅಧ್ಯಯನ ಮಾಡುವ ಮುಖಾಂತರ ಸೊ ಅದರಲ್ಲಿ ಏನಾದರೂ ಸರಿಪಡಿಸುವ ಅಗತ್ಯವಿದ್ದರೆ ಆ ಶಿಫಾರಸುಗಳನ್ನ ಈ ಸಮಿತಿ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೊ ಇಂಟರ್ಪೋಲ್ನ ಹೊಸ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆಸ್ ದಿ ನ್ಯೂ ಸೆಕ್ರೆಟರಿ ಜನರಲ್ ಆಫ್ ದಿ ಇಂಟರ್ಪೋಲ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯಾಲ್ಡೆಸಿ ಉರ್ಕ್ವಿಜಾ ಅಂತ ಹೇಳ್ತೇವೆ. ಸೊ ಇವರು ಇಂಟರ್ಪೋಲ್ ಅಥವಾ ಇಂಟರ್ನ್ಯಾಷನಲ್ ಪೊಲೀಸ್ ಏನಿರುತ್ತೆ ಸೊ ಅದರ ಒಂದು ಅದರ ಚೀಫ್ ಆಗಿ ಅಥವಾ ಮುಖ್ಯಸ್ಥರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇವರು ಬ್ರೆಜಿಲ್ನ ಪೊಲೀಸ್ ಕಮಿಷನರ್ ಆಗಿದ್ದಾರೆ. ಸೊ ಬ್ರೆಜಿಲ್ ಪೊಲೀಸ್ ಕಮಿಷನರ್ ಆಗಿ ಸರ್ವ್ ಮಾಡ್ತಾ ಇರ್ತಕ್ಕಂಥ ಇವರು ಇಂಟರ್ಪೋಲ್ಗೆ ಚೀಫ್ ಅಥವಾ ಮುಖ್ಯಸ್ಥರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಇವ್ರನ್ನ ವಾಲ್ಡೆ ಉರ್ಜಿಕಾ ಅಂತ ಹೇಳ್ತೇವೆ. ಸೊ ಇವರು ಇಂಟರ್ಪೋಲ್ನ ಒಂದು ಮುಖ್ಯಸ್ಥರಾಗಿ ಅಥವಾ ಚೀಫ್ ಆಗಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಈ ಮುಂದೆ ಇದ್ದಂತಹ ಜಾರ್ಗನ್ ಸ್ಟಾಕ್ ಅಂತ ಹೇಳ್ತೇವೆ, ಇವ್ರನ್ನ ರೀಪ್ಲೇಸ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಮುಖ್ಯಾಂಶಗಳನ್ನ ನಾವು ನೋಡೋದಾದ್ರೆ ಬ್ರೆಜಿಲ್ ಇಂದ ಆಯ್ಕೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿ ಆಗಿರ್ತಾರೆ. ಅದ್ರ ಜೊತೆಗೆ ಈ ಒಂದು ಗ್ಲೋಬಲ್ ಸೌತ್ ನಿಂದ ಆಯ್ಕೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ವ್ಯಕ್ತಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಂಟರ್ಪೋಲ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್, ಅಂದ್ರೆ ಸರ್ಕಾರಗಳ ನಡುವೆ ಈ ಒಂದು ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ಸೊ ಇದು ಇಂಟರ್ನ್ಯಾಷನಲ್ ಪೊಲೀಸ್ ಕೋಆಪರೇಷನ್ ಮತ್ತೆ ಕ್ರಿಮಿನಲ್ ಕಂಟ್ರೋಲ್ ಅನ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿ ನಾವು ಇಂಟರ್ಪೋಲ್ ಅನ್ನ ಗಮನಿಸಬಹುದಾಗಿರುತ್ತೆ. ಸೊ ಇದರ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1923 ಅಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸ್ಥಾಪನೆ ಮಾಡಿದಾಗ ಇದನ್ನ ICPC ಅಂತ ಕರೀತಾ ಇದ್ರು. ಅದರ ಅರ್ಥ ಏನು ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಅಂತ ಕರೀತಾ ಇದ್ರು. ಸೊ ಅದಾದ್ಮೇಲೆ 1956 ಅಲ್ಲಿ ಇದಕ್ಕೆ ಇಂಟರ್ಪೋಲ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಫ್ರಾನ್ಸ್ನ ಲಿಯೋನ್ ಅಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಒಟ್ಟು ಸದಸ್ಯರ ಸಂಖ್ಯೆ 196 ಮೆಂಬರ್ ಕಂಟ್ರೀಸ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಇದನ್ನು ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಕರಿತೇವೆ. ಅಂದರೆ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆಯಾಗಿ ನಾವು ಇಂಟರ್ಪೋಲ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ಅಥವಾ ಕಾರ್ಯಗಳೇನು ಅಂತ ನಾವು ನೋಡೋದಾದ್ರೆ ಇದು ಪೊಲೀಸ್ ಫೋರ್ಸಸ್ಗೆ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿರ್ತಕ್ಕಂಥ ಪೊಲೀಸ್ ಫೋರ್ಸಸ್ ಏನಿರ್ತಾರೆ ಸೊ ಅವ್ರಿಗೆ ದೇ ಶೇರ್ ಅಂಡ್ ಆಕ್ಸೆಸ್ ಡೇಟಾ ಆನ್ ಕ್ರೈಮ್ಸ್ ಅಂಡ್ ಕ್ರಿಮಿನಲ್ಸ್, ಅಂದ್ರೆ ಅಪರಾಧಗಳಾಗಿರ್ಬೋದು ಮತ್ತೆ ಅಪರಾಧಿಗಳಾಗಿರ್ಬೋದು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಡೇಟಾವನ್ನ ಅಥವಾ ಒಂದು ದತ್ತಾಂಶವನ್ನ ರಾಷ್ಟ್ರಗಳ ನಡುವೆ ಶೇರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಶೇರ್ ಮಾಡಲಿಕ್ಕೆ ಒಂದು ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ. ಆ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ I24/7 ಅಂತ ಕರಿತೇವೆ. ಐ ಅಂದ್ರೆ ಇಂಟರ್ಪೋಲ್, 24/7 ಅಂದ್ರೆ ಸೊ ದಿನದ 24 ಗಂಟೆಗಳು ಕೂಡ ಆ ಒಂದು ಡೇಟಾವನ್ನ ಆಕ್ಸೆಸ್ ಮಾಡ್ತಕ್ಕಂಥ ಅಧಿಕಾರವನ್ನ ಆ ಒಂದು ಅಸೋಸಿಯೇಟ್ ಮೆಂಬರ್ಸ್ ಏನಿರ್ತಾರೆ ಆ ರಾಷ್ಟ್ರದ ಎಲ್ಲಾ ಪೊಲೀಸರಿಗೆ ಈ ಒಂದು ಆಕ್ಸೆಸಿಬಿಲಿಟಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಡೇಟಾ ಬೇಸ್ ಏನಿರುತ್ತೆ ಇಟ್ ಮ್ಯಾನೇಜಸ್ 19 ಪೊಲೀಸ್ ಡೇಟಾ ಬೇಸಸ್, ಅಂದ್ರೆ 19 ರೀತಿಯ ಪೊಲೀಸ್ ಡೇಟಾ ಬೇಸ್ಗಳನ್ನ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದು ಕ್ರೈಮ್ಸ್ ಆಗಿರ್ಬೋದು, ಕ್ರಿಮಿನಲ್ಸ್ ಆಗಿರ್ಬೋದು, ಇದನ್ನ ರಿಯಲ್ ಟೈಮ್ ಅಲ್ಲಿ ಅಂದ್ರೆ ನೈಜ ಸಮಯದಲ್ಲಿ ಯಾವ ರಾಷ್ಟ್ರದ ಪೊಲೀಸರು ಕೂಡ
ಅದನ್ನ ಅಕ್ಸೆಸ್ ಮಾಡಬಹುದಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರೈಮ್ ಆಗಿ ಅವರು ಬೇರೆ ದೇಶದಲ್ಲಿ ಏನಾದರೂ ತಲೆಮರೆಸಿಕೊಂಡಿದ್ದರೆ ಆ ಒಂದು ಇನ್ವೆಸ್ಟಿಗೇಷನ್ ಸಪೋರ್ಟ್ ಅನ್ನ ಕೂಡ ಮಾಡ್ತಾರೆ, ತನಿಖಾ ಬೆಂಬಲವನ್ನ ಕೂಡ ಇಂಟರ್ಪೋಲ್ನ ಮುಖಾಂತರ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಫೋರೆನ್ಸಿಕ್ ಅಂದ್ರೆ ಆ ಒಂದು ವಿಧಿವಿಜ್ಞಾನ ಅಂತ ನಾವೇನು ಹೇಳ್ತೇವೆ, ಸೊ ಅದಾದ್ಮೇಲೆ ಅನಾಲಿಸಿಸ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಕ್ಸ್ಪರ್ಟೈಸ್ ಮತ್ತೆ ಸಪೋರ್ಟ್ ಅನ್ನ ಕೂಡ ಇಂಟರ್ಪೋಲ್ನ ವತಿಯಿಂದ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಎನ್ಫೋರ್ಸ್ಮೆಂಟ್ ಅಫಿಷಿಯಲ್ಸ್ ಏನಿರ್ತಾರೆ ಅಂದ್ರೆ ಕಾನೂನನ್ನ ಜಾರಿ ಮಾಡ್ತಕ್ಕಂಥ ಅಧಿಕಾರಿಗಳೇನಿರ್ತಾರೆ ಅವರಿಗೆ ತರಬೇತಿಯನ್ನ ಕೂಡ ಇಂಟರ್ಪೋಲ್ನ ವತಿಯಿಂದ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದರ ಅಪರಾಧ ಪ್ರದೇಶಗಳನ್ನು ನಾವು ನೋಡೋದಾದ್ರೆ ಟೆರರಿಸಂ ಅಂದ್ರೆ ಭಯೋತ್ಪಾದನೆಗೆ ಸಂಬಂಧಪಟ್ಟಂತೆ ಇಂಟರ್ಪೋಲ್ ತನ್ನ ಅಧಿಕಾರವನ್ನು ಹೊಂದಿರುತ್ತೆ ಅಥವಾ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತನ್ನ ಪ್ರಯತ್ನಗಳನ್ನು ಮಾಡುತ್ತೆ. ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ, ಆರ್ಗನೈಸ್ಡ್ ಕ್ರೈಮ್ಸ್ ಅಂದ್ರೆ ಸಂಘಟಿತ ಅಪರಾಧಗಳಿಗೆ ಸಂಬಂಧಪಟ್ಟಂತೆ, ಫಿನಾನ್ಷಿಯಲ್ ಕ್ರೈಮ್ ಅಂದ್ರೆ ಹಣಕಾಸಿನ ಒಂದು ಅಪರಾಧಗಳಿಗೆ ಸಂಬಂಧಪಟ್ಟಂತೆ, ಈವನ್ ಆಂಟಿ ಕರಪ್ಷನ್ ಅಂದ್ರೆ ಭ್ರಷ್ಟಾಚಾರ ವಿರೋಧಿ ಏನಿರುತ್ತೆ, ಸೊ ಇದರ ಎಲ್ಲ ವಿರುದ್ಧವಾಗಿ ಹೋರಾಡಲು ಇಂಟರ್ಪೋಲ್ ಅನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಂಟರ್ಪೋಲ್ ತನ್ನ ಅವಶ್ಯಕತೆಗೆ ತಕ್ಕಂತೆ ಕೆಲವೊಂದು ನೋಟಿಸ್ಗಳನ್ನ ಇಶ್ಯೂ ಮಾಡುತ್ತೆ. ಅದನ್ನ ಡಿಫ್ರೆಂಟ್ ಕಲರ್ ಕೋಡ್ಸ್ ಗಳಲ್ಲಿ ನಾವು ನೋಡಬಹುದಾಗಿರುತ್ತೆ. ಆ ಕಲರ್ ಕೋಡ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ರೆಡ್ ನೋಟಿಸ್ ಅನ್ನ ಅವರು ಇಶ್ಯೂ ಮಾಡ್ತಾರೆ. ಅದನ್ನ ವಾಂಟೆಡ್ ಪರ್ಸನ್ಸ್, ಯಾರಾದರೂ ನಮ್ಮ ದೇಶದಿಂದ ತಪ್ಪಿಸ್ಕೊಂಡು ಹೋಗಿ ಬೇರೆ ದೇಶದಲ್ಲಿದ್ದರೆ ಇಂಟರ್ಪೋಲ್ನ ವತಿಯಿಂದ ರೆಡ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಅವಾಗ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲೋ ನೋಟಿಸ್ ಯಾವಾಗ ಇಶ್ಯೂ ಮಾಡ್ತಾರೆ ಅಂದ್ರೆ ಮಿಸ್ಸಿಂಗ್ ಪರ್ಸನ್ಸ್, ಯಾರಾದರೂ ಕಾಣೆಯಾಗಿದ್ದರೆ ಎಲ್ಲೋ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಬ್ಲೂ ನೋಟಿಸ್ ಅನ್ನ ಅಡಿಷನಲ್ ಇನ್ಫಾರ್ಮೇಶನ್ ಅಂದ್ರೆ ಯಾರ ಬಗ್ಗೆ ಆದರೂ ಹೆಚ್ಚುವರಿ ಮಾಹಿತಿ ಬೇಕಾಗಿದ್ದಲ್ಲಿ, ಫಾರ್ ಎಕ್ಸಾಂಪಲ್ ವೆರಿ ರೀಸೆಂಟ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಇಂಟರ್ಪೋಲ್ ನಿಂದ ಬ್ಲೂ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿತ್ತು. ಅವರ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಬ್ಲೂ ನೋಟಿಸ್ ನ ಒಂದು ಸಿಗ್ನಿಫಿಕೆನ್ಸ್ ಆಗಿರುತ್ತೆ. ಅದಾದ್ಮೇಲೆ ಬ್ಲಾಕ್ ನೋಟಿಸ್ ಅಂದ್ರೆ ಅನ್ಐಡೆಂಟಿಫೈಡ್ ಬಾಡೀಸ್ ಅಂದ್ರೆ ಯಾರು ನಿಧನ ಹೊಂದಿರ್ತಾರೆ ಅದು ಗುರುತು ಸಿಕ್ಕಿರೋದಿಲ್ಲ, ಅವಾಗ ಬ್ಲಾಕ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಗ್ರೀನ್ ನೋಟಿಸ್ ಅನ್ನ ವಾರ್ನಿಂಗ್ ಮತ್ತೆ ಇಂಟೆಲಿಜೆನ್ಸ್ ಅಂದ್ರೆ ಏನಾದ್ರೂ ಎಚ್ಚರಿಕೆ ಕೊಡ್ಲಿಕ್ಕೆ ಗ್ರೀನ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಆರೆಂಜ್ ನೋಟಿಸ್ ಅನ್ನ ಇಮಿನೆಂಟ್ ಥ್ರೆಟ್ಸ್ ಅಂದ್ರೆ ಏನಾದ್ರೂ ಭಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದ್ರೆ ಅಥವಾ ಏನಾದ್ರೂ ಬೆದರಿಕೆಗಳಿದ್ದರೆ ಸೊ ಆರೆಂಜ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಪರ್ಪಲ್ ನೋಟಿಸ್ ಅಂತ ಬರುತ್ತೆ, ಇದನ್ನ ಮೋಡಸ್ ಅಪರಾಂಡಿ ಅಂತ ಹೇಳ್ತೇವೆ, ಅಂದ್ರೆ ಕಾರ್ಯಾಚರಣೆಯ ವಿಧಾನವನ್ನ ತಿಳ್ಕೊಳ್ಳಿಕ್ಕೆ, ಅಂದ್ರೆ ಯಾರಾದ್ರೂ ಅಪರಾಧ ಮಾಡ್ತಾ ಇರ್ತಾರೆ ಸೊ ಯಾವ ರೀತಿ ಅವರು ಕ್ರೈಮ್ ಅನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪರ್ಪಲ್ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ. ಇನ್ನೊಂದು ವಿಶೇಷವಾದ ನೋಟಿಸ್ ಇರುತ್ತೆ, ಅದನ್ನ UN ಸೆಕ್ಯೂರಿಟಿ ಕೌನ್ಸಿಲ್ ಸ್ಪೆಷಲ್ ನೋಟಿಸ್ ಅಂತ ಹೇಳ್ತೇವೆ. ಸೊ ಇದು ಗ್ರೂಪ್ಸ್ ಅಂಡ್ ಇಂಡಿವಿಜುವಲ್ ಸಬ್ಜೆಕ್ಟ್ ಟು UNSC ಸ್ಯಾಂಕ್ಷನ್ಸ್ ಅಂದ್ರೆ UNSC ಸ್ಯಾಂಕ್ಷನ್ಸ್ಗೆ ಒಳಪಟ್ಟಿರುವವರಿಗೆ ಇಶ್ಯೂ ಮಾಡ್ತಕ್ಕಂಥ ಒಂದು ನೋಟಿಸ್ ಅನ್ನ ನಾವು ಸೆಕ್ಯೂರಿಟಿ ಕೌನ್ಸಿಲ್ ಸ್ಪೆಷಲ್ ನೋಟಿಸ್ ಅಂತ ಹೇಳ್ತೇವೆ. ಸೊ ಇಂಟರ್ಪೋಲ್ನ ವತಿಯಿಂದ ಇಷ್ಟು ಅಫಿಷಿಯಲ್ ನೋಟಿಸಸ್ ಗಳನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಕಡಲ ಚಿಂತನೆಯ ನಾಯಕತ್ವ ವೇದಿಕೆಯಾದ ಸಾಗರ್ ಮಂಥನ್ ಎಲ್ಲಿಂದ ಪ್ರಾರಂಭವಾಗಲಿದೆ? ಸೊ ವೇರ್ ಈಸ್ ಸಾಗರ್ ಮಂಥನ್? ಸೌತ್ ಏಷ್ಯಾಸ್ ಲಾರ್ಜೆಸ್ಟ್ ಮ್ಯಾರಿಟೈಮ್ ಥಾಟ್ ಲೀಡರ್ಶಿಪ್ ಫೋರಮ್ ಸೆಟ್ ಟು ಬಿಗಿನ್. ಸೊ ಈ ಒಂದು ಫೋರಮ್ ಅನ್ನ ನವದೆಹಲಿಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದು ಸೌತ್ ಏಷ್ಯಾಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಮಂಥನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದನ್ನ ನವದೆಹಲಿಯಲ್ಲಿ ಲಾಂಚ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದನ್ನ ನಾವು ಸೌತ್ ಏಷ್ಯಾಸ್ ಲಾರ್ಜೆಸ್ಟ್ ಮ್ಯಾರಿಟೈಮ್ ಥಾಟ್ ಲೀಡರ್ಶಿಪ್ ಫೋರಮ್ ಅಂತ ಕರೀತೇವೆ. ಸೊ ಈ ಒಂದು ಫೋರಮ್ ನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ ಮತ್ತೆ ವಾಟರ್ ವೇಸ್, ಅದ್ರ ಜೊತೆಗೆ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಏನಿರ್ತಾರೆ ಸೊ ಇವರ ಅಸೋಸಿಯೇಷನ್ ಒಂದಿಗೆ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದರ ಉದ್ದೇಶ ಏನು ಅಂದ್ರೆ ಡಿಸ್ಕಷನ್ ಆನ್ ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಅಂತರ್ಗತ ಬೆಳವಣಿಗೆ ಅಥವಾ ಎಲ್ಲರನ್ನ ಒಳಗೊಂಡಂತ ಬೆಳವಣಿಗೆ ಏನಿರುತ್ತೆ ಸೊ ಅದರ ಬಗ್ಗೆ ಚರ್ಚೆಗಳನ್ನ ಮಾಡ್ತಕ್ಕಂಥದ್ದು. ಸಸ್ಟೈನಬಲ್ ಪ್ರಾಕ್ಟೀಸಸ್ ಅಂದ್ರೆ ಸಮುದ್ರದ ಸಂಪನ್ಮೂಲಗಳನ್ನ ಸುಸ್ಥಿರವಾಗಿ ಹೇಗೆ ಬಳಸಿಕೊಳ್ಳಬೇಕು ಅದರ ಬಗ್ಗೆ ಚರ್ಚೆಗಳನ್ನ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ರೆಸಿಲಿಯಂಟ್ ಕಮ್ಯುನಿಟೀಸ್ ಅಥವಾ ಸ್ಥಿತಿಸ್ಥಾಪಕವಾಗಿರ್ತಕ್ಕಂಥ ಸಮುದಾಯಗಳನ್ನ ಡೆವಲಪ್ ಮಾಡ್ತಕ್ಕಂಥ ಚರ್ಚೆಗಳನ್ನ ಈ ಒಂದು ಫೋರಂ ನಲ್ಲಿ ಮಾಡಲಾಗುತ್ತೆ. ಅದ್ರ ಜೊತೆಗೆ ಬ್ಲೂ ಎಕಾನಮಿ ಅಂದ್ರೆ ನೀರಿನಿಂದ ಬರ್ತಕ್ಕಂಥ ಒಂದು ಆರ್ಥಿಕತೆ, ಅದರ ಸಂಪನ್ಮೂಲಗಳನ್ನ ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ವೇದಿಕೆಯ ಥೀಮ್ ಏನು ಅಂತ
ಅಂತ ನಾವು ನೋಡೋದಾದ್ರೆ ಎಕ್ಸ್ಪ್ಲೋರಿಂಗ್ ಕನೆಕ್ಟಿವಿಟಿ, ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು, ಅಂದ್ರೆ ಸಂಪರ್ಕವನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಮೂಲ ಸೌಕರ್ಯಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅಭಿವೃದ್ಧಿಯನ್ನ ಅನ್ವೇಷಣೆ ಮಾಡ್ತಕ್ಕಂಥದ್ದು ಇದರ ಥೀಮ್ ಆಗಿ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಫಾಸ್ಟರಿಂಗ್ ಪಾರ್ಟ್ನರ್ಶಿಪ್ ಫಾರ್ ಪ್ರೋಗ್ರೆಸ್ ಇನ್ ದಿ ಮೆರಿಟೈಮ್ ಸೆಕ್ಟರ್, ಅಂದ್ರೆ ಈ ಒಂದು ಮೆರಿಟೈಮ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಾರ್ಟ್ನರ್ಶಿಪ್ಸ್ ಅಥವಾ ಪಾಲುದಾರಿಕೆಗಳನ್ನ ಮಾಡಿಕೊಳ್ಳುವುದು ಸೊ ಈ ಕಾರ್ಯಕ್ರಮದ ಥೀಮ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಕಾರ್ಯಕ್ರಮದಲ್ಲಿ ಸರಿಸುಮಾರು 160 ಪಾರ್ಟಿಸಿಪೆಂಟ್ಸ್ ಫ್ರಮ್ 60 ಕಂಟ್ರೀಸ್, 60 ದೇಶಗಳಿಂದ 160ಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಇಲ್ಲಿ ಭಾಗವಹಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಹೈಪರ್ಸಾನಿಕ್ ಕ್ಷಿಪಣಿಗಳು ಯಾವ ವೇಗದಲ್ಲಿ ಚಲಿಸುತ್ತವೆ? ಅಟ್ ವಾಟ್ ಸ್ಪೀಡ್ ಡು ಹೈಪರ್ಸಾನಿಕ್ ಮಿಸೈಲ್ ಟ್ರಾವೆಲ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮ್ಯಾಕ್ ನಂಬರ್ 5ಗೆ 5 ಹೈಪರ್ಸಾನಿಕ್ ನ ಒಂದು ಸ್ಪೀಡ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಹೈಪರ್ಸಾನಿಕ್ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಇಂಡಿಯಾಸ್ ಫಸ್ಟ್ ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲ್, ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ದೀರ್ಘ ಶ್ರೇಣಿಯ ಹೈಪರ್ಸಾನಿಕ್ ಕ್ಷಿಪಣಿಯನ್ನ ಈಗ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯನ್ನ ಮಾಡಿರ್ತಕ್ಕಂಥವ್ರು DRDO ವತಿಯಿಂದ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದನ್ನ ಎಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್ಸ್ ಆಫ್ ಕೋಸ್ಟ್, ಒಡಿಶಾದ ತೀರ ಪ್ರದೇಶದಲ್ಲಿ ಸೊ ಇದರ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮೊದಲ ಲಾಂಗ್ ರೇಂಜ್ ಅಂದ್ರೆ ಬಹಳ ದೂರ ತಲುಪಬಹುದಾಗಿರ್ತಕ್ಕಂಥ ಹೈಪರ್ಸಾನಿಕ್ ಮಿಸೈಲ್ ಆಗಿರುತ್ತೆ. ಅಂದ್ರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಮಿಸೈಲ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇದು ಎಷ್ಟು ವ್ಯಾಪ್ತಿ ಅಂದ್ರೆ ಲಾಂಗ್ ರೇಂಜ್ ಅಂದ್ರೆ ಎಷ್ಟು ಕಿಲೋಮೀಟರ್ ವರೆಗೂ ಅದು ಟ್ರಾವೆಲ್ ಮಾಡುತ್ತೆ ಅಂದ್ರೆ 1500 ಕಿಲೋಮೀಟರ್ ವರೆಗೂ ಇದನ್ನ ನಾವು ಟಾರ್ಗೆಟ್ ಸೆಟ್ ಮಾಡಿ ಆ ಒಂದು ಟಾರ್ಗೆಟ್ ಅನ್ನ ಹಿಟ್ ಮಾಡಲಿಕ್ಕೆ ಈ ಒಂದು ಮಿಸೈಲ್ ಗಳನ್ನ ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಮಿಸೈಲ್ ಗಳನ್ನ ಇಂಡಿಜಿನಸ್ಲಿ ಡೆವಲಪ್ ಮಾಡಿರ್ತಾರೆ, ಅಂದ್ರೆ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಾರೆ. ಎಲ್ಲಿ ಅಭಿವೃದ್ಧಿ ಪಡಿಸಿರ್ತಾರೆ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಮಿಸೈಲ್ ಕಾಂಪ್ಲೆಕ್ಸ್, ಈ ಒಂದು ಲ್ಯಾಬೊರೇಟರಿ ಇದು ಹೈದರಾಬಾದ್ ನಲ್ಲಿ ಇರುತ್ತೆ. ಸೊ ಅದಾದ್ಮೇಲೆ DRDOಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಲ್ಯಾಬೊರೇಟರೀಸ್ಗಳಿರ್ತವೆ. ಇದರೆಲ್ಲದರ ಒಂದು ಸಹಯೋಗದೊಂದಿಗೆ ಈ ಒಂದು ಹೈಪರ್ಸಾನಿಕ್ ಮಿಸೈಲ್ ಅನ್ನು ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದನ್ನ ಜಾಗತಿಕವಾಗಿ ನಾವು ಹೋಲಿಕೆ ಮಾಡೋದಾದ್ರೆ ಈ ರೀತಿಯ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ರಷ್ಯಾ ಆಲ್ರೆಡಿ ಅಭಿವೃದ್ಧಿ ಪಡಿಸಿರುತ್ತೆ, ಚೈನಾ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಇವೆಲ್ಲ ಸೊ ಲೀಡಿಂಗ್ ಡೆವಲಪರ್ಸ್ ಆಗಿರ್ತವೆ. ಅಂದ್ರೆ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಡೆವಲಪ್ ಮಾಡಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಂಟ್ರಿಗಳಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಫ್ರಾನ್ಸ್, ಜರ್ಮನಿ, ಆಸ್ಟ್ರೇಲಿಯಾ, ಜಪಾನ್, ಇರಾನ್, ಇಸ್ರೇಲ್ ಸೊ ಇವರೆಲ್ಲ ಸಿಮಿಲರ್ ಪ್ರಾಜೆಕ್ಟ್ಸ್ ಗಳನ್ನ ಪರ್ಸ್ಯೂ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಲೀಗ್ಗೆ ನಮ್ಮ ಭಾರತ ದೇಶ ಕೂಡ ಈಗ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹೈಪರ್ಸಾನಿಕ್ ಅಂದ್ರೆ ಆಸ್ ವಿ ಟೋಲ್ಡ್ ಬಿಫೋರ್, ಸೊ ಮ್ಯಾಕ್ ನಂಬರ್ 5 ಅಂದ್ರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಮಿಸೈಲ್ ಗಳನ್ನ ನಾವು ಹೈಪರ್ಸಾನಿಕ್ ಅಂತ ಹೇಳ್ತೇವೆ. ಹಾಗಿದ್ರೆ ಸೊ ಬೇರೆ ಬೇರೆ ಸ್ಪೀಡ್ ಗಳನ್ನ ನಾವು ಏನಂತ ಕರಿತೇವೆ? ಮೊದಲನೇದನ್ನ ನಾವು ಸಬ್ ಸಾನಿಕ್ ಅಂತ ಹೇಳ್ತೇವೆ. ಸೊ ಮ್ಯಾಕ್ ನಂಬರ್ ಲೆಸ್ ದೆನ್ 1 ಅಂದ್ರೆ ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಟ್ರಾವೆಲ್ ಮಾಡಿದ್ರೆ ಅದನ್ನ ಸಬ್ ಸಾನಿಕ್ ಅಂತ ಹೇಳ್ತೇವೆ. ಸೊ ಎರಡನೇದನ್ನ ಟ್ರಾನ್ಸಾನಿಕ್ ಅಂದ್ರೆ ಮ್ಯಾಕ್ ನಂಬರ್ ಈಸ್ ಈಕ್ವಲ್ ಟು 1 ಅಂದ್ರೆ ಶಬ್ದದ ವೇಗಕ್ಕೆ ಸಮನಾಗಿ ಚಲಿಸ್ತಕ್ಕಂಥ ಮಿಸೈಲ್ ಗಳನ್ನ ನಾವು ಟ್ರಾನ್ಸಾನಿಕ್ ಅಂತ ಹೇಳ್ತೇವೆ. ಸೂಪರ್ ಸಾನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ ಜಾಸ್ತಿ ಇದ್ದರೆ ಅದನ್ನ ನಾವು ಸೂಪರ್ ಸಾನಿಕ್ ಅಂತ ಹೇಳ್ತೇವೆ. ಹೈಪರ್ಸಾನಿಕ್ ಅಂದ್ರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೂಪರ್ ಸಾನಿಕ್ ಅಂತ ಕರೀತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸೂಪರ್ ಸಾನಿಕ್ ಮಿಸೈಲ್ ನಮ್ಮ ಭಾರತ ದೇಶದಲ್ಲಿ ಈಗ ಏನು ಡೆವಲಪ್ ಮಾಡಿದ್ದಾರೆ ಅದಕ್ಕೊಂದು ಸ್ಪೆಷಲ್ ಕೇಪಬಿಲಿಟಿ ಇರುತ್ತೆ. ಅದನ್ನ ನಾವು ಮೆನ್ಯೂವರಬಿಲಿಟಿ ಅಂತ ಹೇಳ್ತೇವೆ. ಅದನ್ನ ಕನ್ನಡದಲ್ಲಿ ಕುಶಲತೆ ಅಂತ ಹೇಳ್ತೇವೆ. ಮೆನ್ಯೂವರಬಿಲಿಟಿ ಅಂದ್ರೆ ಸೊ ಅದನ್ನ ಲಾಂಚ್ ಮಾಡಿದ ನಂತರ ಕೆಲವೊಂದು ಮಿಸೈಲ್ಸ್ ಏನಿರುತ್ತೆ ಅದರ ದಿಕ್ಕನ್ನ ಬದಲಿಸಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿಯ ಟೆಕ್ನಾಲಜಿ ಇರೋದಿಲ್ಲ. ನಾವು ಲಾಂಚ್ ಮಾಡಿದಾಗ ಏನ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿರ್ತೇವೆ ಸೊ ಅಲ್ಟಿಮೇಟ್ಲಿ ಅದು ಅಲ್ಲಿಗೆ ಹೋಗಿ ಬೀಳ್ತಕ್ಕಂಥದ್ದು. ಬಟ್ ಈ ಒಂದು ನಮ್ಮ ಕ್ಷಿಪಣಿ ಏನಿದೆ ಅದು ಕುಶಲತೆಯನ್ನ ಹೊಂದಿರುತ್ತೆ ಅಥವಾ ಮೆನ್ಯೂವರಬಿಲಿಟಿಯನ್ನ ಹೊಂದಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಅದು ಟ್ರಾವೆಲ್ ಮಾಡ್ತಾ ಇರುವಾಗ ಕೂಡ ತನ್ನ ದಿಕ್ಕನ್ನ ಬದಲಾಯಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಈ ಒಂದು ಹೈಪರ್ಸಾನಿಕ್ ಮಿಸೈಲ್ಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವಾಗ ನಾವು ಅದರ ದಿಕ್ಕನ್ನ ಬದಲಾಯಿಸಬಹುದಾಗಿರುತ್ತೆ, ಎನಿಮಿ ಕಂಟ್ರೀಸ್ಗಳು ಅದನ್ನ ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಕಷ್ಟವಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದಕ್ಕೆ ಮೆನ್ಯೂರಬಿಲಿಟಿ ಕೇಪಬಿಲಿಟಿಯನ್ನ ಕೂಡ ಸೊ ಈ ಒಂದು DRDO ವತಿಯಿಂದ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹೈಪರ್ಸಾನಿಕ್ ಮಿಸೈಲ್ಗಳಲ್ಲಿ
ಎರಡು ಟೈಪ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದನ್ನು ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸ್ ಅಂತ ಕರಿತೇವೆ, ಇನ್ನೊಂದನ್ನು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಸ್ ಅಂತ ಕರಿತೇವೆ. ಸೊ ಈ ಎರಡು ರೀತಿಯ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಆರ್ಟಿಕಲ್. ಸೊ ವೈ ಭಾರತ್ ಮ್ಯಾಟರ್ಸ್. ಸೊ ಈ ಒಂದು ಪುಸ್ತಕವನ್ನು ಈಗ ಬಿಡುಗಡೆ ಮಾಡಿರ್ತಾರೆ. ಈ ಪುಸ್ತಕವನ್ನು ಯಾರು ಬರೆದಿದ್ದಾರೆ, ಇದರಲ್ಲಿ ಏನು ವಿಷಯಗಳಿದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ಬರೆದಿರ್ತಕ್ಕಂಥವ್ರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸ್, ಅಂದರೆ ನಮ್ಮ ಭಾರತ ದೇಶದ ವಿದೇಶಾಂಗ ಸಚಿವರು ಬರೆದಿರ್ತಾರೆ. ಡಾಕ್ಟರ್ ಜೈಶಂಕರ್ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪುಸ್ತಕವನ್ನು ನಾವು ವೈ ಭಾರತ್ ಮ್ಯಾಟರ್ಸ್ ಅಂತಕ್ಕಂಥದ್ದು ಈ ಪುಸ್ತಕದ ಶೀರ್ಷಿಕೆ ಆಗಿರುತ್ತೆ. ಸೊ ವೈ ಭಾರತ್ ಮ್ಯಾಟರ್ಸ್ ಈ ಪುಸ್ತಕದಲ್ಲಿ ಯಾವ ವಿಷಯಗಳನ್ನು ಬರೆದಿರ್ತಾರೆ ಅಂದ್ರೆ, ಸೊ ಭಾರತ ದೇಶದ ಒಂದು ಸ್ಟೇಚರ್, ಅಂದ್ರೆ ನಮ್ಮ ಭಾರತ ದೇಶದ ಸ್ಥಾನಮಾನ ಗ್ಲೋಬಲ್ ಅಥವಾ ಜಾಗತಿಕವಾಗಿ ಹೇಗೆ ಹೆಚ್ಚಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಸೊ ಇದರಲ್ಲಿ ಹೆಚ್ಚಾಗಿ ಬರೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಬೇರೆ ಬೇರೆ ಪುಸ್ತಕಗಳನ್ನ ಕೂಡ ಬರೆದಿರ್ತಾರೆ. ಸೊ ಇದರಲ್ಲಿ ಕೆಲವೊಂದನ್ನ ಹೇಳೋದಾದ್ರೆ, ದ ಇಂಡಿಯನ್ ವೇ ಸ್ಟ್ರಾಟಜೀಸ್ ಅಂಡ್ ಸ್ಟ್ರಾಟಜೀಸ್ ಫಾರ್ ಅನ್ಸರ್ಟನ್ ವರ್ಲ್ಡ್ ಅಂತಕ್ಕಂಥ ಪುಸ್ತಕವನ್ನ ಬರೆದಿರ್ತಾರೆ. ಸೊ ಇದು ಇಂಡಿಯನ್ ಫಾರಿನ್ ಪಾಲಿಸಿ ಏನಿರುತ್ತೆ, ಸೊ ಆ ಒಂದು ವಿದೇಶಾಂಗ ನೀತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪುಸ್ತಕವಾಗಿರುತ್ತೆ. ಸೊ ಇನ್ನೊಂದು ಪುಸ್ತಕವನ್ನ ನಾವು ಮೋದಿ ಅಟ್ 20 ಡ್ರೀಮ್ಸ್ ಮೀಟ್ ಡೆಲಿವರಿ ಅಂತಕ್ಕಂಥ ಒಂದು ಪುಸ್ತಕವನ್ನ ಬರೆದಿರ್ತಾರೆ. ಸೊ ಇದು ವೇರಿಯಸ್ ಆಥರ್ಸ್ ಬರೆದಿರ್ತಕ್ಕಂಥ ಒಂದು ಕಂಪೈಲೇಷನ್ ಮಾಡುವ ಮುಖಾಂತರ ಸೊ ಈ ಒಂದು ಪುಸ್ತಕವನ್ನ ಅವರು ಬಿಡುಗಡೆ ಮಾಡಿರ್ತಾರೆ. ಸೊ ನೈಜೀರಿಯಾದವರು PMಗೆ ಒಂದು ಹಾನರ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆ ಹಾನರ್ ಏನು, ಯಾಕೆ ಮಾಡ್ತಾ ಇದ್ದಾರೆ ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನೈಜೀರಿಯಾ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ಅವರ ದೇಶದ ಸೆಕೆಂಡ್ ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ತಮ್ಮ ರಾಷ್ಟ್ರದ ಎರಡನೇ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿಯನ್ನ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ನೀಡ್ತಾ ಇದ್ದಾರೆ. ಆ ಪ್ರಶಸ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ನೈಜರ್ ಅಂತಕ್ಕಂಥದ್ದು ಈ ಒಂದು ಪ್ರಶಸ್ತಿಯ ಹೆಸರಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಇಂಡಿಯಾ ನೈಜೀರಿಯಾ ರಿಲೇಶನ್ಶಿಪ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿಗಾಗಿ ಈ ಒಂದು ಹಾನರ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಹಾನರ್ ಅನ್ನ ರಿಸೀವ್ ಮಾಡಿರ್ತಕ್ಕಂಥ ಸೆಕೆಂಡ್ ಫಾರಿನ್ ಡಿಗ್ನಿಟರಿ ಆಗಿ ಇವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಕ್ವೀನ್ ಎಲಿಜಬೆತ್ II 1969ರಲ್ಲಿ ಸೊ ಇದೇ ರೀತಿಯ ಹಾನರ್ ಅನ್ನ ವಿದೇಶದ ವ್ಯಕ್ತಿಗೆ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೈಜೀರಿಯಾ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದು ವೆಸ್ಟ್ ಆಫ್ರಿಕಾದಲ್ಲಿ ಇರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಇದರ ಬಾರ್ಡರ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ನೈಜರ್, ಚಾಡ್, ಕ್ಯಾಮರೋನ್ ಮತ್ತು ಬೆನಿನ್ ಇಂದ ಇದು ಬಾರ್ಡರ್ ಅನ್ನ ಹೊಂದಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಅಬೂಜಾ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಆಫ್ರಿಕಾ, ಇದು ವೆಸ್ಟ್ ಸೈಡ್ ಆಗಿರ್ತಕ್ಕಂಥ ಆಫ್ರಿಕಾ ಆಗಿರುತ್ತೆ. ಇಲ್ಲಿ ನೈಜೀರಿಯಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೈಜೀರಿಯಾ ಕ್ಯಾಪಿಟಲ್ ಬಂದು ಅಬೂಜಾ ಆಗಿರುತ್ತೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ನಾವು ನೋಡೋದಾದ್ರೆ, ಇಲ್ಲಿ ನಾವು ನೈಜರ್ ಅನ್ನ ನೋಡಬಹುದು, ಇಲ್ಲಿ ಚಾಡ್ ಅನ್ನ ನೋಡಬಹುದು, ಇಲ್ಲಿ ಕ್ಯಾಮರೂನ್ ಅನ್ನ ನೋಡಬಹುದು. ಸೊ ಇಲ್ಲಿ ಬೆನಿನ್ ಅನ್ನ ನೋಡಬಹುದಾಗಿರ್ತಕ್ಕಂಥ ಒಂದು ಬಾರ್ಡರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಲೇಕ್ ಚಾಡ್ ಅಂತ ಬರುತ್ತೆ. ಈ ಲೇಕ್ ಚಾಡ್ ಅಂತಕ್ಕಂಥದ್ದು 3 ರಾಷ್ಟ್ರಗಳ ಗಡಿ ಪ್ರದೇಶದಲ್ಲಿ ಬರುತ್ತೆ. ಸೊ ಲೇಕ್ ಚಾಡ್ ಈ ಕಡೆ ನೈಜರ್ ಇಂದ ಬಾರ್ಡರ್ ಆಗುತ್ತೆ, ಈ ಕಡೆ ಚಾಡ್ ಇಂದ, ಮತ್ತೆ ಈ ಕಡೆ ನೈಜೀರಿಯಾದಿಂದ ಬಾರ್ಡರ್ ಆಗ್ತಕ್ಕಂಥ ಒಂದು ಲೇಕ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ನೈಜರ್ ರಿವರ್ ಹರಿಯುತ್ತೆ. ಯಾವ್ದ್ರಲ್ಲಿ ಅಂದ್ರೆ ನೈಜೀರಿಯಾದಲ್ಲಿ ನೈಜರ್ ರಿವರ್ ಹರಿಯುತ್ತೆ. ಸೊ ಇದನ್ನ ಯಾಕೆ ನಾವು ನೈಜರ್ ರಿವರ್ ಅಂತ ಕರಿತೀವಿ ಅಂದ್ರೆ, ಸೊ ಇದು ಒರಿಜಿನೇಟ್ ಆಗ್ತಕ್ಕಂಥದ್ದು ನೈಜರ್ ಅಲ್ಲಿ ಆಗಿರುವ ಕಾರಣದಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನೈಜರ್ ರಿವರ್ ಅಂತ ಕರಿತೇವೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಎಷ್ಟು ಅಂದ್ರೆ 200 ಮಿಲಿಯನ್ ಪಾಪ್ಯುಲೇಷನ್ ಇರುತ್ತೆ. ಸೊ ಇದರಿಂದ ಇದನ್ನ ನಾವು ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ಆಫ್ರಿಕಾ ಅಂತ ಕರಿತೇವೆ. ಅಂದ್ರೆ ಆಫ್ರಿಕಾದಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ರಾಷ್ಟ್ರದ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿರುತ್ತೆ. ಸೊ ಇದರ ಕರೆನ್ಸಿ ಏನು ಅಂದ್ರೆ ನೈಜೀರಿಯನ್ ನೈರಾ ಅಂತಕ್ಕಂಥದ್ದು ಇದರ ನಾಣ್ಯವಾಗಿರುತ್ತೆ. ಸೊ ಇದರ ಎಕಾನಮಿ, ಇದರ ಆರ್ಥಿಕತೆ ಪ್ರಮುಖವಾಗಿ ಏನರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆಯಿಲ್ ಅಂಡ್ ಗ್ಯಾಸ್, ತೈಲ ಮತ್ತು ಅನಿಲ. ಅದಾದ್ಮೇಲೆ ಕೃಷಿ, ಅಗ್ರಿಕಲ್ಚರ್ ಮಾಡ್ತಾರೆ. ಟೆಲಿಕಮ್ಯುನಿಕೇಶನ್ ಅಲ್ಲೂ ಕೂಡ ಇವರು ಆರ್ಥಿಕತೆಯನ್ನ ಇಂಪ್ರೂವ್ ಮಾಡ್ಕೊಳ್ತಾರೆ. ಬೇರೆ ಸರ್ವಿಸಸ್ ಗಳನ್ನ ಕೂಡ ನಾವು ಈ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ದೇ ಹ್ಯಾವ್ ವೆರಿ ರಿಚ್ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಕೂಡ ಇಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಬೈಲ್ಯಾಟ್ರಲ್ ರಿಲೇಷನ್ಸ್, ಇವರ ದ್ವಿಪಕ್ಷೀಯ ಸಂಬಂಧಗಳನ್ನ ನಾವು ನೋಡೋದಾದ್ರೆ, ಓವರ್ 200 ಕಂಪನೀಸ್ ಹ್ಯಾವ್ ಇನ್ವೆಸ್ಟೆಡ್ ಇನ್ ನೈಜೀರಿಯಾ. ಮೋರ್ ದನ್ 200 ಕಂಪನೀಸ್ ಅಂದ್ರೆ 200ಕ್ಕಿಂತ ಹೆಚ್ಚು ಭಾರತೀಯ ಕಂಪನಿಗಳು ಅಲ್ಲಿ ಇನ್ವೆಸ್ಟ್
ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಎನರ್ಜಿ ಸೆಕ್ಟರ್ ಆಗಿರ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ ಆಗಿರ್ಬೋದು ಮತ್ತು ಟೆಲಿಕಮ್ಯುನಿಕೇಶನ್ ಸೆಕ್ಟರ್ ಆಗಿರ್ಬೋದು. ಸೊ ಇದರಲ್ಲಿ ನಮ್ಮ ಭಾರತ ದೇಶದ ಕಂಪನಿಗಳು ಅಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ನ್ಯಾಷನಲ್ ಪ್ರೆಸ್ ಡೇ ಅಥವಾ ರಾಷ್ಟ್ರೀಯ ಪತ್ರಿಕಾ ದಿನ. ಸೊ ಈ ಒಂದು ದಿನವನ್ನ ನಾವು ನವೆಂಬರ್ 16ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಇದರ ಹಿಸ್ಟ್ರಿಯನ್ನ ನಾವು ನೋಡೋದಾದ್ರೆ, ಸೊ ಈ ಒಂದು ದಿನವನ್ನ ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂದ್ರೆ, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಆನ್ ನವೆಂಬರ್ 16, 1966 ಅಂದ್ರೆ 1966 ನವೆಂಬರ್ 16ನೇ ತಾರೀಕು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾವನ್ನ ನಾವು ಸ್ಥಾಪನೆ ಮಾಡಿರ್ತೇವೆ. ಆ ಒಂದು ಸ್ಥಾಪನೆ ದಿನವನ್ನ ನಾವು ನೆನಪಿಸಿಕೊಳ್ಳುವ ಕಾರಣದಿಂದ ಸೊ ಈ ನವೆಂಬರ್ 16ರನ್ನ ನಾವು ಪ್ರೆಸ್ ಡೇ ಆಗಿ ಅಂದ್ರೆ ನ್ಯಾಷನಲ್ ಪ್ರೆಸ್ ಡೇ ಆಗಿ ಆಚರಣೆ ಮಾಡ್ತೇವೆ. ಸೊ ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ, ಸೊ ಇದನ್ನ ನಾವು ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿತೇವೆ, ಅಂದ್ರೆ ಒಂದು ಶಾಸನಬದ್ಧ ಸಂಸ್ಥೆ ಅಂತ ಕರಿತೇವೆ. ಸೊ ಇದನ್ನ ಪ್ರೆಸ್ ಕೌನ್ಸಿಲ್ ಆಕ್ಟ್ ಆಫ್ 1965 ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಏನಕ್ಕೆ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ, ಜರ್ನಲಿಸಂ ಅಲ್ಲಿ ಒಂದು ಎಥಿಕ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡುವ ಕಾರಣದಿಂದ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ಟಾಲರೆನ್ಸ್ ಅಥವಾ ಸಹಿಷ್ಣುತೆಗಾಗಿ ಅಂತಾರಾಷ್ಟ್ರೀಯ ದಿನ 2024 ಈ ಒಂದು ದಿನವನ್ನ ನಾವು ನವೆಂಬರ್ 16ನೇ ತಾರೀಕು ಆಚರಣೆ ಮಾಡ್ಕೊಳ್ತೇವೆ. ವಾಟ್ ಯು ಮೀನ್ ಬೈ ಟಾಲರೆನ್ಸ್? ಟಾಲರೆನ್ಸ್ ಅಂದ್ರೆ ಸಹಿಷ್ಣುತೆ. ಸೊ ಯಾವುದೇ ಧರ್ಮಗಳಿದ್ದರೂ ಕೂಡ ಎಲ್ಲರೊಂದಿಗೆ ಸಹಬಾಳ್ವೆಯನ್ನ ನಡೆಸ್ತಕ್ಕಂಥ ಒಂದು ಸಹಿಷ್ಣುತೆಯನ್ನ ನಾವು ಹೊಂದಿರಬೇಕಾಗಿರುತ್ತೆ. ಸೊ ಇದರ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವನ್ನ ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಟಾಲರೆನ್ಸ್ ಅಂತ ಕರಿತೇವೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1955 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಯಾವ ಕಾರಣಕ್ಕಾಗಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ, 15th ಆನಿವರ್ಸರಿ ಆಫ್ ಯುನೆಸ್ಕೋ ಅಂದ್ರೆ ಯುನೆಸ್ಕೋ ಸ್ಥಾಪನೆ ಆಗಿರ್ತಕ್ಕಂಥ 50ನೇ ವಾರ್ಷಿಕೋತ್ಸವನ್ನ ಆಚರಣೆ ಮಾಡುವ ಸಂದರ್ಭದಲ್ಲಿ ಸೊ ಈ ಒಂದು ದಿನವನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ದಿನದಂದು ಸೇಮ್ ಇಯರ್ ಯುನೆಸ್ಕೋ ಅಡಾಪ್ಟೆಡ್ ದಿ ಡಿಕ್ಲರೇಷನ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಟಾಲರೆನ್ಸ್. ಸೊ ಇದೇ ದಿನಾಂಕದಂದು ಯುನೆಸ್ಕೋ ಈ ಒಂದು ಸಹಿಷ್ಣುತೆಯ ತತ್ವಗಳ ಘೋಷಣೆಯನ್ನ ಅಂಗೀಕಾರ ಮಾಡಿರ್ತಕ್ಕಂಥ ಒಂದು ದಿನವಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ, ಪ್ರಮೋಟಿಂಗ್ ರೆಸ್ಪೆಕ್ಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ವರ್ಲ್ಡ್ ವೈಡ್ ಅಂದ್ರೆ ವಿಶ್ವದಾದ್ಯಂತ ಗೌರವ ಮತ್ತು ತಿಳುವಳಿಕೆಯನ್ನ ಉತ್ತೇಜಿಸುವುದು. ಸೊ ಈ ವರ್ಷದ ಥೀಮ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇಲ್ಲಿಗೆ ನಾವು ಇವತ್ತಿನ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 779ಗೆ ಬಂದಿರ್ತೇವೆ. So you can just pause the video here, go through the questions. This is question number 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ನಾಳಿನ ಅಪ್ಡೇಟ್ಸ್ನೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.